ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ STMC ಅಧ್ಯಕ್ಷರಾದಂಥ ಮಂಜಣ್ಣವರೇ, ಬೆಸ್ಟ್ STMC ಅಂತ ಹೆಸರು ಪಡೆದಿರ್ತಕ್ಕಂಥ ಎಲ್ಲ STMC ಸದಸ್ಯರುಗಳು, ನನ್ನ ಸಹೋದ್ಯೋಗಿಗಳು ಮತ್ತು ನಾನು ನಿರೀಕ್ಷಿಸದಷ್ಟು ಪ್ರೀತಿಯನ್ನು ದಾರಿಯಲ್ಲಿದೆ ಅಂತ ಮಕ್ಕಳೇ, ಇವತ್ತು ನಾನು ಏನು ಮಾತಾಡಬೇಕು ಅನ್ನೋದು ನಿಜವಾಗ್ಲೂ ನಾನು ಏನೋ ಅನ್ನಿಸ್ತಾ ಇದೆ. ಆ ಥರ ನನ್ನ ಮೈಂಡು ಬ್ಲಾಕ್ ಆಗಿಬಿಟ್ಟಿದೆ. ಗೌರವ ಇಷ್ಟೊಂದು ಪ್ರಮಾಣದಲ್ಲ ನೀವು ಸಲ್ಲಿಸಲ್ವ, ಅಲ್ಲಿಂದ ಹೂವು ಹಾಕಿದ್ದೇನು, ನನ್ನ ವಯಸ್ಸಿನ ಸರಿಸಮಾನರು ನನಗೆ ಕಾಲಿಗೆ ಆಗಿದ್ದಾಗ ನಿಜವಾಗ್ಲೂ ಏನು ಮಾಡ್ತಾ ಇದ್ದೀರ ನೀವು ಅಂದರೆ, ವಯಸ್ಸಾಗ್ತಾ ಮನುಷ್ಯ ಅವನು ಯಾವತ್ತೂ ದೇವರಾಗಕ್ಕೆ ಸಾಧ್ಯವಿಲ್ಲ ಬಿಡಿ. ಆದ್ರೆ ನಮ್ಮನ್ನು ಆ ಸ್ಥಾನದಲ್ಲಿ ನೀವು ಇವತ್ತು ನೋಡಿದ್ದು ನನ್ನ ಮೂಕನಾಗಿ ಮಾಡಿದ್ದು. ಓಕೆ, ಯಾವಾಗ ಸಿನಿಮಾ ಟಾಕೀಸಾಗೆ ಹಿಂಗೆ ಕಲ್ತರು ಟೀಚರ್ ಆದ್ಮೇಲೆ ಭಾಳ ಕಲ್ತೀವಿ. ಡಿಗ್ರಿ ಹೋಗ್ಬೇಕಾದ್ರೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಹಳ್ಳಿ ಹುಡುಗರು ಹೋಗಿ ಪಡಬಾರದ ಕಷ್ಟ ಪಟ್ಬಿಟ್ಟಿದ್ವಿ, ಏನೇನು ಅರ್ಥವಾಗೋ ಸ್ಥಿತಿ. ಈಗ ನನಗೆ ಒಳ್ಳೊಳ್ಳೆ ಬುಕ್ಸ್ ಸಿಗ್ತಿರ್ಲಿಲ್ಲ, ಗೂಗಲ್ಲು ಯೂಟ್ಯೂಬು ಇಂಥ ಮಾಹಿತಿ ಇರಲಿಲ್ಲ. ನಮ್ಮ ಕಾಲದಲ್ಲಿ ಒಂದು ಡಿಕ್ಷನರಿ ಕೂಡ ಇರಲಿಲ್ಲ. ಅಂಥ ಟೈಮ್ನಲ್ಲಿ ನಾವು ಕರ್ನಾಟಕದಿಂದ ಹೋಗಿ ಸೈನ್ಸ್ ಕೊಡಿಸಿದ್ದಾದ್ಮೇಲೆ ಆ ಕೊಡಿಸಿರೋರ್ಗೂ ಶಾಪ ಹಾಕಿದ್ದೀನಿ ರಂಗಿಗಲ್ಲ. ಅಂಥ ವೀಕ್ ಸ್ಟೂಡೆಂಟ್ಸು ಬಂದು ಒಂದು ಕೆಲಸ ಸಿಕ್ಕಿದ್ದಾದ್ಮೇಲೆ ಮಕ್ಕಳಿಂದ ತುಂಬ ಕಲ್ತ್ಕೊಂಡು ಹೀಗಿರ್ಬೇಕಾದ್ರೆ ನಾವು B.Ed ಆದಮೇಲೆ ಏನು ಮಾಡೋದು ಅಂತ ಮನೇಲಿರ್ಬೇಕಾದ್ರೆ ನನ್ನ ಮಿತ್ರ ದಯಾಶಂಕರ್ ನನ್ನ ನೆನೆಸಿರು. ನಾನು ಅದನ್ನು ಇವತ್ತು ಗುರು ಅಂತ ತಿಳ್ಕೊಂಡಿದ್ದೀನಿ. ಬಂದು ಬಾಯಿಸು ಟ್ಯುಟೋರಿಯಲ್ ಮಾಡೋಣ ಅಂತ ಹೇಳಿ ಚಿಕ್ಕನಾಗಿ ಹೇಳಿದ್ವಿ. ಒಂದು ಟ್ಯುಟೋರಿಯಲನ್ನು ಓಪನ್ ಮಾಡ್ತೀನಿ. ನಾನು ದಯಾಶಂಕರ್ನು ಪಾಠ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವಾಗ ಬರೀ ಫೇಲ್ ಆಗಿರೋ ಹುಡುಗರು ಬರೋದು. ಆ ಫೇಲ್ ಆಗಿರೋ ಹುಡುಗರನ್ನ ಪಾಸ್ ಮಾಡಿಸೋದಕ್ಕೆ ತುಂಬ ಸರ್ಕಸ್ ಮಾಡಿ ಅವರು ಪಾಠ ಕೇಳ್ತಿರ್ಲಿಲ್ಲ. ಹೆಂಗೆ ಕೇಳ್ತಿರ್ಲಿಲ್ಲ ಅಂದರೆ ಎಲ್ಲ ಫೇಲ್ ಆಗಿರೋದು ಹೆಂಗೆ ಕೇಳ್ತಾರೆ, ಹುಡುಗ ಹುಡುಗರು. ಅವ್ರನ್ನ ಕೂಡಿಸ್ಬೇಕಾದ್ರೆ ಏನೇ ನಾನು ಅಟ್ರಾಕ್ಷನ್ ಮಾಡ್ಬೇಕು, ಸ್ವಲ್ಪ ನಗಿಸ್ಬೇಕು ಅವ್ರನ್ನ. ನನ್ನ ಗುಣ ಏನಪ್ಪ ಅಂದರೆ, ಮಕ್ಕಳು ಪಾಠ ಕೇಳ್ಬೇಕಾದ್ರೆ ಅಗಲ್ಗಾಸ್ ಕಾಣಬಾರ್ದು, ಅವ್ರು ಗಲಾಟೆ ಬಿಡಲಿ. ಸ್ವಲ್ಪ ಶಾಲೆಯಲ್ಲಿ ಒಂದು ರೀತಿ ಅರಾಜಕತೆ ಉಂಟಾಗಬೇಕಾದ್ರೆ 1 ನಿಮಿಷ 2 ನಿಮಿಷ ಹುಡುಗ ವಿದ್ಯಾರ್ಥಿ ಕಲಿಬೇಕಾದ್ರೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಪಾಠನ ಕೂತಿರ್ತಾನೆ. ಅವನ ಮನಸ್ಸಿಲಿರಲ್ಲ ಪಾಠ ಅವನ ತಲೆ ಹೊಡಿತು ಇರುವ. ಆ ಥರ ಪಾಠ ಮಾಡೋಕ್ಕಿಂತ ಒಂದು 5 ನಿಮಿಷ ಕಿರಾಡಲ್ಲ ಅಂತ ಬಿಟ್ಬಿಟ್ಟು ಆಮೇಲಿಂದ ನಮ್ಮದೇ ಆದಂಥ ರೀತಿಯಲ್ಲಿ ಅವ್ರನ್ನ ನಮ್ಮ ಕಡೆಗೆ ಸೆಳ್ಕೊಂಡು ಏನೋ ಒಂದಷ್ಟು ಕಲಿಸಿದ್ರೆ ಅವನಿಗೆ ಇಷ್ಟ ಆಗುತ್ತೆ. ಆ ಥರ ಹಸಿವನ್ನು ಉಂಟು ಮಾಡಿ ಅವರಿಗೆ ಏನಾದರೂ ಕಲಿಸೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಮಧುಗಿರಿ ತಾಲೂಕಿನ ಚಿನ್ನೆನಳ್ಳಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ 5 ದಿವಸ ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ಎತ್ತಾಂಡೆ ಗೊತ್ತಾ, ಮಾರ್ಕೆಟಿಗೆ ತಂದು ಕೊಟ್ಟರು. ಪೋಸ್ಟ್ ಬಂದು ಟೊಮಾಟೊ ಹಣ್ಣು ಬದನೆ ಮಾರ್ತಿದ್ದೆ ಮಾರ್ಕೆಟಿಗೆ, ಚಿಕ್ಕನಹಳ್ಳಿ ಮಾರ್ಕೆಟ್. ಖಂಡಿತ ನಾನು ತಕಡಿ ಕಲ್ತಾಂಡು ಮನೆಗೆ ಇಕ್ಕಷ್ಟು ಸಮಾಧಾನ ಇರಲಿಲ್ಲ. ನಾನು ಯಾರ ಕೈಲೋ ಹೋಗಿ ಮೊಬೈಲು ಇರಲಿಲ್ಲ, ಯಾರ ಕೈಲೋ ಹೋದ ಅಂತ ಹೇಳಿರ್ತಾ ನನಗೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಆ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಸೆಲೆಕ್ಟ್ ಆಗಿತ್ತು, ಬೋರ್ಡ್ಗೆಲ್ಲ ಆಗಿತ್ತು, ಆರ್ಡ್ರ್ ಬರುತ್ತೆ ಅನ್ನೋದು ಗೊತ್ತಿದ್ರು ಪ್ಯಾಂಟು ಶರ್ಟ್ ಏನಕ್ಕೆ ಬಂದಿದೆ ಅಷ್ಟು ತಗೊಂಡು ಸೀದವ ನಾನು ರೂಮಿಗೆ ನಮ್ಮ ಮುತ್ತಾತರ ಕಾಲದ ರೂಮ್ ಚಿನ್ನಹಳ್ಳಿ, ಅಲ್ಲಿ ಮಾರ್ಕ್ಸ್ ಕಾರ್ಡ್ ಮಾಡಿಕೊಂಡಿದ್ದೆ. ಸೀದಾ ತಗೊಂಡು ಚಿನ್ನಹಳ್ಳಿಗೆ ಹೋಗ್ಬಿಟ್ಟು ಹೋದ್ನಂತೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತಂತೆ ಅಂತ ಖುಷಿಯೋ ಖುಷಿ, ಮನೇಲೆಲ್ಲ ಖುಷಿ, ಹೋಗ್ಬಿಟ್ಟು ಅಂತ. ಬದುಕಿನ ಶಿಕ್ಷಣ ನಮ್ಮ ತಂದೆ ತಾಯಿ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲಿ ನೀನು ಕಾಡಲ್ಲಿ ಬಿಡು ಬದುಕ್ತೀನಿ, ಮರುಭೂಮಿನಲ್ಲಿ ಬಿಡು ಬದುಕ್ತೀನಿ, ಸಮುದ್ರದಲ್ಲಿ ಬಿಟ್ಟರು ಬದುಕ್ತೀನಿ. ಯಾಕೆಂದರೆ ಆ ಪರಿಸರಕ್ಕೆ ಹೊಂದ್ಕೊಂತೀನಿ ಅಂತ ಒಂದು ಜೀವನ ಶಿಕ್ಷಣವನ್ನು ಕಲಿಸೋದ್ರಿಂದ ನಮಗೆ ಭಾಳ ಅನುಕೂಲ ಆಯಿತು. ಮತ್ತು ಹೋಗಿದ್ದಾದಮೇಲೆ ಅಲ್ಲಿ ಚಿನ್ನೆನಹಳ್ಳಿ ಅಂತ ಅಲ್ಲಿ ಸ್ವಲ್ಪ ಆಂಧ್ರದ ಬಾರ್ಡರ್. ನಾನು ಹೊರ ರಾಜ್ಯಕ್ಕೆ ಹೋಗಿರಲಿಲ್ಲ, ಕರ್ನಾಟಕ ಬಿಟ್ಟು ಯಾವುದೇ ಹೊರ ರಾಜ್ಯಕ್ಕೆ ಹೋಗಿರಲಿಲ್ಲ. ಅಲ್ಲಿ ಅದೇ ಊರಾಗೆ ಚಿನ್ನೆನಹಳ್ಳಿ ಊರಾಗೆ ನಾನು ವಾಸ ಮಾಡಿದೆ. ಈ ಸಂಜೆ ಸ್ಕೂಲ್ ಬಿಡ್ತೀನಿ ಹುಡುಗರೆಲ್ಲ ಬನ್ನಿ ಸರ್ ಮೇಲ್ಗೆ ಹೋಗೋಣ ಅಂತ. ಅವರೊಂದು 4 ಕೊಂಬೆಯಲ್ಲಿ ನಾನು ಚೆನ್ನಾಗಿ ಮಾರಾಡ್ತೀವಿ.
ಆ 4 ಹುಡುಗರು 4 ಕೊಂಬೆಲಿ ನಾನೊಂದು ಕೊಂಬೆಲಿ ಕುತ್ಕೊಂಡು ಎದ್ರೇನು ಇದು ನೇರ್ಗಂಡು ತಿನ್ಕೊಂಡು ತಿನ್ನೋದು. ತಿನ್ಕೊಂಡು ಈ ಥರ ಹುಡುಗರ ಜೊತೆಗೆ ಹುಡುಗರಾಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ರೆ ಅಲ್ಲೊಂದು ಕಲ್ಲಿತ್ತು. ಕಲ್ಲು ಏನು ಆ ಕಡೆಯಿಂದ ನೋಡಿದ್ರೆ ಆಂಧ್ರದ ಗಡಿ, ಆಂಧ್ರ ಪ್ರದೇಶದ ಗಡಿ, ಈ ಕಡೆಯಿಂದ ನೋಡ್ರಿ ಕರ್ನಾಟಕದ ಗಡಿ ಅಂತ ಒಂದಿತ್ತು. ತಡ್ರು ಆಂಧ್ರ ಬೈ ಬರುತ್ತೆ ಅಂತ ತಗೊಂಡು ಅದ್ರ ಮ್ಯಾಗ ಕತ್ತೋದು ದಬಕ್ ಆಂಧ್ರಕ್ಕೆ ಹೋದೇನೋ. ತಡ್ರ ಕರ್ನಾಟಕ ತಿನ್ನೋದು ಅದ್ರ ಮ್ಯಾಗ ಆ ಕಡೆ ಕತ್ತೋದು ಕರ್ನಾಟಕಕ್ಕೆ ಬಂದೆ ಅಂತ ನನಗೆ. ಈ ಥರ ಹುಡುಗರೆಲ್ಲ ನಾವು ತುಂಬ ಖುಷಿಯಾಗಿ ಇತ್ತು. ಆಮೇಲೆ ಈಗ ಏನು ಫೇಲಾಗಿರೋ ಹುಡುಗರು ಪಾಠ ಮಾಡಿ 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 ರೂಢಿ ಆಗಿತ್ತಲ್ಲ, ಅದನ್ನು ಅಲ್ಲಿ ಅಳವಡಿಸಿಕೊಂಡಿದ್ದರಿಂದ ಮಕ್ಕಳು ಇಷ್ಟಪಡವು. ಅವರು ಏನು ಸಾರು ಮಾಡಿ ತಂದು ನನಗೆ ಇಕ್ಕಿರ್ಬೋದು. ಮೀನು ಸಾರು ಮಾಡಿರೋದು, ಕೋಳಿ ಸಾರು ಮಾಡಿರೋದು ಇರೋದು. ನಾನು ಇದೇನಪ್ಪ ಬಡವರು ಇಷ್ಟು ಚೆನ್ನಾಗಿ ನೋಡ್ಕೊಂತಾರಲ್ಲ. ನಿಜವಾಗ್ಲೂ ದಪ್ಪುಂಟೆ ಅಂತ ಒಂದು ಬಾರ್ಡ್ರ್ ಏರಿಯಾ ಅಂತಾರೆ. ನೀವು ಸಿಟಿನಲ್ಲಿ ನೋಡಬೇಕು, SLC ಆಚೆಗೆ ಹೋದ್ಮೇಲೆ ಮಾತಾಡ್ಸೋದು ಅಷ್ಟೇ. ಎದುರಿ ಬಂದರು ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ಅದೊಂಥರ ಮೆಕ್ಯಾನಿಕಲ್ ಆಗಿರ್ತದೆ. ಆದರೆ ಈಗಿರ್ಬೇಕಾದ್ರೆ ನೆಕ್ಸ್ಟು ಭಾಳ ಖುಷಿ ಅಲ್ಲಿದ್ದು. ನೆಕ್ಸ್ಟ್ ದಸೂಡಿ ಬಂತು ಅಲ್ಲಿಂದ. ದಸೂಡಿ ಬರ್ಬೇಕಾದ್ರೆ ತುಂಬ ಹೋರಾಟ. ಮುಖ್ಯಮಂತ್ರಿಗಳಿಂದ ಶಿಫಾರಸು ಮಾಡಿಸ್ಕೊಂಡು ಯಾರೋ ಅಲ್ಲಿಗೆ ದಸೂಡಿಗೆ ಹಾಕಿದ್ರು. ಎಲ್ಲರೂ ದಸೂಡಿಗೆ ಹಾಕಿರೋ ಶಿಕ್ಷೆ ಅಂತ ಕಡೆ ನಮ್ಮ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿಸಿ ಎಲ್ಲ ಹಾಕಿದ್ರು. ಅಲ್ಲಿ ಹುಡುಗರನ್ನ ನಿಜವಾಗ್ಲೂ 11 ಜನ ಸಿಬ್ಬಂದಿ ಇದ್ರು, ಹುಡುಗರಿಂದ 57 ಜನ. ಒಂದು ಸೆಕ್ಷನ್ ಅಷ್ಟು ಇರಲಿಲ್ಲ ಆಯ್ತಾ. ಒಂದು ಭಾಳ ದೈಹಿಕ ದಂಡನೆ. ಹುಡುಗರು ಇನ್ನೇನು ಮಾಡೋರು, ನಿಮ್ಮ ಸವಾಸವೇ ಬೇಡ, ಗುಡ್ ಬೈ ಅಂತ ಹೇಳಿ ಬಿಡೋದು. ಅಲ್ಲಿ ನಾನು ನೋಡಿ ಕಲ್ತ್ಕೊಂಡಿದ್ದೇನು ಅಂದರೆ, ಯಾವ ಕಾರಣಕ್ಕೂ ಮಕ್ಕಳು ನೋಡಿವ ಅಲ್ಲಿ ನಾನು ಪಾಠ ಕಲ್ತ್ಕೊಂಡೆ ಸರ್. ಮಕ್ಕಳನ್ನ ಹೊಡಿದಂಗೆ ಪಾಠ ಹೇಳಿ. ಯಾವಾಗ ನಾನು ಕ್ಲಾಸ್ಗೆ ಹೋದ್ರೆ ಹೇಳ್ತೀನಿ, ಪಾಠ ಕಲಿಯಲ್ಲ ಅಂತ ನಾನು ಹೊಡೆಯಲ್ಲ. ಆದರೆ ಪಾಠ ಮಾಡೋದಕ್ಕೆ ಅಂದರೆ ಡಿಸ್ಟರ್ಬ್ ಮಾಡಿದಾಗ 1 ಸರಿ 2 ಸರಿ 3 ಸರಿ ಆಮೇಲೆ ಏನು ಮಾಡೋದು, ಹಾಕೋದು ಶಿಸ್ತು ಕಾಪಾಡೋದು. ಹೀಗೆ ನಮ್ಮ ಸರ್ ಹೇಳಿರಲ್ಲ, ಪ್ರಕಾಶ್ ಸರ್, ಶಿಸ್ತು ಕಾಪಾಡೋದಾಗಿ ಒಂದು ಹುಡುಗನಿಗೆ 2 ಡೇಟ್ ಬಿಟ್ಟೆ. ಅವನು ನನ್ನ ವಿಜ್ಞಾನ ಪುಸ್ತಕ ನನ್ನ ಎದುರಿಗೆ ಹೌದು ನೋಡಿಸಿ ಅಲ್ಲಿ ಅದೇ ಮಾಡ್ತೀನಿ. ಈ ಥರದ ಉದಾಹರಣೆಗಳು. ಆಮೇಲೆ ಆತ ನನಗೆ ಒಳ್ಳೆ ಶಿಷ್ಯ ಕೂಡ ಆದ. ಹಿಂಗೆ ಇರೋಂಥ ಒಂದು ದಸೂಡಿನಲ್ಲಿ ಭಾಳ ಹಿಂದುಳಿದಂಥ ಪ್ರದೇಶದಲ್ಲಿ ನನಗೆ ತುಂಬ ಹೇಳ್ಕೊಟ್ಟವರು ಅಂದರೆ CRN. ನಾನು ಅವ್ರನ್ನ ನನ್ನ ಗುರುಗಳು ಅಂತ ನೆನೆಸಿದ್ದೀನಿ, CR ನಾಗರಾಜ್ ಅಂತ. ತುಂಬ ಜೀವನದ ಗುಣಗಳನ್ನ ಅವರು ಹೇಳ್ಕೊಟ್ರು. ಆಮೇಲಿಂದ ಇವರೆಲ್ಲ ಜೀವನದಲ್ಲಿ ಬಂದಂತ ಎಂದೋ ನಮಗೊಂದು ಸ್ಫೂರ್ತಿ ಕೊಟ್ಟು, ಆ ಸ್ಫೂರ್ತಿ ಕೊಟ್ಟಿದ್ರಿಂದ ಮಕ್ಕಳಲ್ಲಿರುವ ಗುಣಗಳನ್ನ, ಒಳ್ಳೆ ಗುಣಗಳನ್ನ ಹೊರಗೆಳೆಯಬಹುದು ಅನ್ನೋಕ್ಕೆ ಕಾರಣರಾದವರು ಈ ಮಾದೇಶ ಅಂತಂದ್ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅಲ್ಲಿ ಸ್ಥಾಪಕ ಹೆಡ್ ಮಾಸ್ಟರ್ ಆಗಿದ್ದರು ದಸೂಡಿನಲ್ಲಿ. ನಾನು ಕಲಿ ಅವರು ಯಾವಾಗ ತನ್ನಂತ ನಾನು ಸಾಹಿತಿ ಅರತಿಕೋಟೆ ಮಹಾಂತೇಶ ಸಾಹಿತಿ ಅಂತ ಹೇಳ್ಕೊಂಡು ಅಲ್ಲಿ ನೀವು ಸಮಾಜದ ಸಾಹಿತಿ ಆಗ್ಬೇಕಾದ್ರೆ ವಿಜ್ಞಾನದ ಸಾಹಿತಿ ಆಗಬಾರ್ದು ತಡಿ ಅಂತ ಅಂದ್ಬಿಟ್ಟು ನಾನು ಒಂದು ಕವನ ಬರೆದೆ. ಎಲೆ ತಿನ್ನವಳು ತಲೆ ತಿನ್ನವಳು ಅಂತ ಅದನ್ನ ಇವ್ರು ನೋಡಿದ್ರು. ಅವ್ರು ಏನನ್ನಿಸ್ತು, CRN ಚಿಕ್ಕನಹಳ್ಳಿಯಿಂದ ಒಂದು ಪತ್ರಿಕೆ ಬಿಡುಗಡೆ ಆಗೋದು, ಸುದ್ದಿ ಅಂತ ಪತ್ರಿಕೆ. ಆ ಪತ್ರಿಕೆ ತಗೊಂಡ್ಕೊಟ್ರು. ಆ ಪತ್ರಿಕೆನಲ್ಲಿ ಇದು ಹೆಚ್ಚಾಗಿತ್ತು ಪದ್ಯ. ನಿಜವಾಗ್ಲೂ ಯಾರು ಎಷ್ಟು ಸರಿ ಓದಿರೋ ಗೊತ್ತಿಲ್ಲ. ನಾನು 1000 ಸರಿ ಓದ್ಬಿಟ್ಟಿನಿ ಆ ಪದ್ಯ. ಅಲ್ಲಿ ಹೋಗಿ ಬರೋದು ಇಲ್ಲಿ ಬರೋದು ತಕೊಂಡು ನೋಡೋದು ಅಭ್ಯಾಸ ಆಯ್ತಾ. ಹೀಗೆ ಸ್ಫೂರ್ತಿ ಅಲ್ಲೊಂದು ಒಂದು ಸಣ್ಣ ಸ್ಫೂರ್ತಿ ಸಿಕ್ಕಿದ್ದು ಸಾಕಾಯ್ತು. ನೆಕ್ಸ್ಟು ಕತೆ ಬರದೆ, ಕವನ ಬರದೆ, ಕೊನೆಗೆ ಒಂದು ಪುಸ್ತಕನೇ ಬರದೆ. ಆ ಪುಸ್ತಕ ಪ್ರಿಂಟು ಆಯಿತು. ಆ ಪ್ರಿಂಟ್ ಆಗಿ ಕೊನೆಗೆ ಯಾರೋ ಒಬ್ರು ಕನ್ನಡ ಮಾಸ್ಟರ್, ಅವರು ಕನ್ನಡ ಲೆಕ್ಚರರ್. ಆ ಲೆಕ್ಚರರ್ ನನ್ನನ್ನು ಕರೆದು ಮಾತು ಹೇಳಿದ್ರು, ಸರ್ ನಿಮ್ಮ ಪುಸ್ತಕ ತಗೋಬೇಕಾದ್ರೆ ನಾನು ಈ ಥರ ಭಾವನೆ ಇರಲಿಲ್ಲ, ಇನ್ನೇನು ಬರೆದಿರ್ತಾರೆ ಮಹಾ ಇದು ಮೇಷ್ಟ್ರು ಅಂತ ತಗೊಂಡೆ. ನಿಜವಾಗ್ಲೂ ಓದ್ತಾ ಓದೆ ಕೊನೆಗೆ ನನಗೇನು ಅನ್ನಿಸ್ತು, ಅವ್ರು ಹೇಳಿದ ಮಾತು ನೇರವಾಗಿ ಹೇಳ್ತೀನಿ. ನನಗೆ ಎಲ್ಲೋ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಹಳ್ಳಿ ರೋಡು ಬಸ್ಸಿಗೆ ಕಾಯ್ತಾ ಇದ್ದೀನಿ, ಬಸ್ ಬರೋದು ತುಂಬ ಟೈಮ್ ಐತೆ. ಆಗ ಅಲ್ಲೆಲ್ಲೋ ಒಂದು ದೇವಸ್ಥಾನದಾಗೆ ಕಾಡಲ್ಲಿ ಒಂದು ಸಣ್ಣ ದೇವಸ್ಥಾನ ತಡ್ರೆ ಒಂದ್ಸರಿ ದೇವಸ್ಥಾನ ಸುತ್ತಾಕೊಂಬರೋಣ, ಹೆಂಗೈತೆ ನೋಡೋಣ, ಕಾಡು ದೇವಸ್ಥಾನ ಇರ್ಬೋದು, ಅಥವಾ ಯಾವುದೋ
ಐತಿಹಾಸಿಕ ಇರ್ಬೋದು, ಏನೋ ಒಂದು ನೋಡ್ಕೊಂಬರೋಣ ಅಂತ ಹೋದೆ. ಹೋದಾಗ ಅಲ್ಲಿ ಬೇಲೂರು ಹಳೇಬೀಡಿನ ಶಿಲ್ಪಕಲೆಯನ್ನು ನೋಡಿದರೆ ಎಷ್ಟು ಖುಷಿಯಾಗುತ್ತೋ ಅಲ್ಲಿ ಕಾದಂತ ವ್ಯಕ್ತಿಗೆ, ಅಷ್ಟು ಖುಷಿ ನಿಮ್ಮ ಪುಸ್ತಕವನ್ನು ಓದಿದಾಗ ಆಯಿತು ಅಂತ ಅನಿಸ್ತು. ನನಗೆ ಇದೇನಪ್ಪ, ನಾನು ಅಲ್ಲೇನೂ ಇಲ್ಲ, ನಮ್ಮ ಸುತ್ತಮುತ್ತ ಏನಾಗುತ್ತೋ ಆ ಘಟನೆಗಳಿಗೆ ನನ್ನದೇ ಆದ ಆಲೋಚನೆಗಳನ್ನ ಸೇರಿಸಿಕೊಂಡು ಬರೆದಿರ್ತಕ್ಕಂಥ ಪುಸ್ತಕ. ಆಮೇಲೆ ಒಂದು ದಿವಸ ಚಿಕ್ಕನಹಳ್ಳಿ ಗೇಟಲ್ಲಿ ಯಾರವಾಡಿ ಗೇಟಲ್ಲಿ ಬಸ್ಸಿಗೆ ಇದು ಕಾಯ್ತಾ ಇದ್ದೆ, ಯಾರನ್ನ ಬರ್ಬೋದೇನೋ. ನನ್ನ ಮಗನಿಗೂ ಫೋನ್ ಮಾಡಲ್ಲ, ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕಾಯ್ತೀನಿ ಸ್ವಲ್ಪ. ನಮ್ಮ ಹಂಗಲ್ಲ, ಎಲ್ಲಿದೆಯೋ ಬರೋ ಬಿಟ್ಟು ಹೋಗ್ತೀನಿ. ನಂದು ಹಂಗಲ್ಲ, ಕಾಯ್ತೀನಿ. ಈಗ ತೀರಾ ಎಮರ್ಜೆನ್ಸಿ 5 ನಿಮಿಷ ಕಾಲ ಆಮೇಲೆ ಫೋನ್ ಮಾಡಿ ಹಿಂಗಿರ್ಬೇಕಾದ್ರೆ ಅವರೇ ಗಾಡಿ ನಿಲ್ಲಿಸಿ, ಸರ್ ಬನ್ನಿ ಸರ್, ಇದು ನಾನು ಪರಿಚಯ ಇರ್ಬೋದು ಅಂತ. ಸರ್ ನಿಮ್ಮ ಗೊತ್ತಾಗಲಿಲ್ಲ ಯಾರು ಅಂತ. ಸರ್ ನಾನು ನಿಮಗೆ ಗೊತ್ತಿಲ್ಲ, ನಿಮ್ಮ ಸುತ್ತಣಿಯ ಪುಸ್ತಕ ನಾನು ಓದಿದ್ದೀನಿ ಸರ್, ನನಗೆ ತುಂಬ ಇಷ್ಟವಾದಂಥ ಪುಸ್ತಕ ಅದು, ಇನ್ನೇನಾದ್ರು ಮತ್ತೇನಾದ್ರು ಬರೆದಿದ್ದೀರಾ ಸರ್? ನನಗೆ ನಾನು ಬರೆಯೋದನ್ನ ಬಿಟ್ಬಿಟ್ಟೆ ಸರ್, ಏನೇನೋ ಮದ್ದು ಒಳ್ಳೆನಾಗಿದೆ, ಈಗ ಹಾಳಾಗೋಗ್ಬಿಟ್ಟೆ ಅಂತ. ಇಲ್ಲ, ನಿಮ್ಮಲ್ಲಿ ಸ್ವಲ್ಪ ಆಕರ್ಷಣೆ ಮಾಡಿಕೊಂಡು ಓದುವಂಥ ಗುಣ ಇದೆ, ಆ ಥರ ಬರೀತೀರಾ ಅಂತ. ಆ ಪುಸ್ತಕದ ಬಗ್ಗೆ ಇನ್ನೊಂದು ಮಾತು ಹೇಳ್ಬೋದು ಅಂದರೆ, ಆ ಪುಸ್ತಕನ ನಮ್ಮ ಮಾವನವರು 2 ಸರಿ ಓದಿದ್ರು. ನಾರಾಯಣ ಮೇಷ್ಟ್ರು ಅಂತ ನಮಗೂ ಮೇಷ್ಟ್ರು ಆಗಿದ್ರು. ಅವರು ಕೊನೆಯ ದಿನಗಳಲ್ಲಿ ಕ್ಯಾನ್ಸರ್ ಆಗಿ ಹಾಸಿಗೆನಲ್ಲಿ ಕೊನೆ ದಿನಗಳನ್ನ ಎಣಿಸ್ತಾ ಇದ್ರು. ಆ ಪುಸ್ತಕವನ್ನು 2 ಸರಿ ಓದಿದ್ರು. ಇದೇನು ಇಷ್ಟು ಚೆನ್ನಾಗೈತಿ ಅಂತ. ಆಮೇಲೆ ನನ್ನ ಮಗಳ ಕೈಯಲ್ಲಿ, ನಿಮ್ಮ ಅಪ್ಪನಿಗೆ ಚೆನ್ನಾಗಿ ಬರೆಯುವ ಗುಣ ಐತೆ ಕಣಮ್ಮ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಂಗೆ ಓದೋ ಹವ್ಯಾಸ ಎಲ್ಲರಿಗೂ ಇರಲ್ಲ. ನೀವು ಅಷ್ಟೇ, ನಾವು ಯಾಕೆ ನಿಮ್ಮನ್ನ ಸ್ಫೂರ್ತಿ ಕೊಡ್ತಿರ್ತೀವಿ ಆಯ್ತಾ. ಒಂದು ಸಣ್ಣ ಸಾಧನೆ ಮಾಡಿದ್ರು. ನೆನ್ನೆ ದಿವಸ ನಮ್ಮ ಸರು ಯಾರು ಮೇಘನಾಡನ್ನ ತುಮಕೂರು ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಂದು ಯೋಗ ಸ್ಪರ್ಧೆ ಕರ್ಕೊಂಡೋಗಿದ್ರು. ಅವಳು ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಆಯ್ಕೆ ಇದೆ ನೋಡಿ. ಎಲ್ಲಿ ಅದ ಕೋಟೆ, ಎಲ್ಲಿ ಇಡೀ ತುಮಕೂರು ಜಿಲ್ಲೆಗೆ ಎಷ್ಟು ಜನ ಬಂದಿದ್ರೆ ಅಷ್ಟು ಚೆನ್ನಾಗೆ ನಮ್ಮ ದಕ್ಕುಂಟೆ ಹುಡುಗಿ ಯೋಗಾಸನದಲ್ಲಿ ಫಸ್ಟ್ ಅಂದರೆ ಎಷ್ಟು ಖುಷಿ ಆಗ್ಬಾರ್ದು. ಅದನ್ನ ಗುರುತಿಸಿ ಒಂದು ಸಣ್ಣ ಸ್ಫೂರ್ತಿ ಕೊಟ್ಟು ಸಾಕು. ಮುಂದೆ ಅವರು ಅದನ್ನ ಗುರುಗಳನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ತುಂಬ ಅದರಲ್ಲಿ ಪ್ರವೀಣರಾಗ್ತಾ ಹೋಗ್ತಾರೆ. ಇನ್ನೊಬ್ರು ಪುಸ್ತಕದಾದ್ಮೇಲೆ ನನ್ನ ಜೀವನದಲ್ಲಿ ನಾನು ಗಂಗಣ್ಣ ಮೇಷ್ಟ್ರು ಅಂತ ತುಂಬ ನೆನೆಸಿರ್ತೀನಿ. ತಂತಕೆರೆ ಅವರು ನನ್ನನ್ನು ಮನೆಗೆ ಕರ್ಕೊಂಡೋಗಿ ಏನೋ ಹೊಟ್ಟಾರೆ ಅವ್ರು ಕಲ್ತ್ಕೋಬೇಕಾಯ್ತಾ, ಏನೋ ನಾನು ಪಾಠ ಕೇಳೋಕೆ ಬಿಡ್ಬೇಕಾಯ್ತು ಆಯ್ತಾ. ಆ ಥರ ಒಂದು 5-6 ಜನ ಗುರುಗೆ ಹಾಕಿ ಪಾಠ ಶುರು ಮಾಡಿದ್ರು. ಕೊನೆಗೆ ಅವ್ರು ಎಷ್ಟು ಇಷ್ಟ ಆಗೋದು ನಮಗೆ, ಅವ್ರು ಬಿಟ್ಟಿರೋಕೆ ಆಗ್ತದೆ. ನಾನು ಇವತ್ತು ಕೂಡ ನೀವು ಒಳ್ಳೆ ಸ್ಫೂರ್ತಿ ನೀಡಿದಂಥ ಗುರುಗಳು ಯಾರು ಅಂತಂದರೆ ಕಂತಿಕೆರೆಯ ಚಿಕ್ಕೀರಜ್ಜನವರ ಗಂಗಣ್ಣ ಮಾಸ್ಟರ್. ಈಗೂ ಸುಮಾರು 75 ವರ್ಷ ಆಯಿತು. ಇಲ್ಲೇ ಬಡಕೆಗುಡ್ಡು ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನೋಡೋದು ನಾನು ದೇವ್ರು ನೋಡಿದಂಗೆ. ಈ ಶಾಲೆ ಯಾಕೆ ಏಕೋಪಾಧ್ಯಾಯ ಶಾಲೆ ಆಗಿತ್ತು ಅನ್ನೋದು ಉದಾಹರಣೆ. STMC ರಚನೆ ಮಾಡಬೇಕಾದ್ರೆ ಗಲಾಟೆ ಆಗಿರೋದ್ರಿಂದ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಶಾಲೆ ಯಾವ ಸ್ಥಿತಿ ಬಂತು, ಕೊನೆಗೆ ತೊಂದರೆ ಆಗಿದ್ದು ಯಾರಿಗೆ? ಆದ್ರಿಂದ ಮೇಷ್ಟ್ರುಗಳಿಗೂ ಅವ್ರು ಅಕಸ್ಮಾತ್ ತಪ್ಪು ಮಾಡಿದರೆ, ನೀವು ತಪ್ಪು ಮಾಡಿಲ್ಲ ಅಂತ ಒಂದು ನೇರವಾಗಿ ಹೇಳಿ, ಅದು ಬಿಟ್ಬಿಟ್ಟು ಹುಡುಗರ ಎದುರಿಗೆ ಹೆಂಗೆ ಮಾತಾಡೋದು, ಅದು ಸಂಸ್ಥೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದಕ್ಕೂ ನಾನು ನಮ್ಮ STMC ನಾನು ತುಂಬ ನೆನಪಿಸ್ತೀನಿ. ಎಷ್ಟು ಚೆನ್ನಾಗಿ ಆಡಳಿತವನ್ನು ನೀಡಿದ್ದಾರೆ ಅಂತಂದರೆ, ಒಂದು ಮಾದರಿಯಾದಂಥ STMC ನಮ್ಮ ಶಾಲೆಯಲ್ಲಿ. ಅವರು ಅಷ್ಟೊಂದು ಓದಿದವರಲ್ಲ, ಆದರೆ ಶಾಲೆಯ ಬಗ್ಗೆ ಎಷ್ಟು ಕಾಳಜಿ ಹೊಂದಿದ್ದಾರೆ ಅಂತ ಸಾರಿಂಥದ್ದು ಆಗಬೇಕು ಅಂದರೆ, ಬಂದು ಈ ಟಾಯ್ಲೆಟ್ ಫಿಟ್ ಬ್ಯಾಕ್ ಅವರೇ ಕಲ್ಲಿಯಕ್ಕೆ ಒಂದು ಫಿಟ್ಟಾಗಿ ಕಬ್ಬಣ ಹಾಕಿ ಕಾಂಕ್ರೀಟ್ ಕಲಿಸ್ಕೊಟ್ಟಿದ್ದಾರೆ. ಮುಂದೆ ಗೇಟಿ ಕಾಂಕ್ರೀಟ್ ಕಳಿಸ್ಬಿಟ್ಟು ನಾನು ಫೋಟೋ ಹಾಕಿದ್ದೀನಿ ಆಯಿತಾ. ಶೌಚಾಲಯಗಳಿಗೆ ಸ್ವತಃ ಟಾಯ್ಲೆಟ್ ಬೇಸಿನ್ ಒಳಗೆ ಇಷ್ಟಪ್ಪ ಮಾರಿ ಬೆಳೆದ್ಬಿಟ್ಟು ಅದನ್ನೆಲ್ಲ ಹೆಂಗೆ ಕಡಿದ್ರು ಅಂದರೆ ಏನು ಸರ್, ಒಳ್ಳೆ ಸಂಪನ್ಮೂಲ ಇದೆ, ಒಳ್ಳೆ ನೆರವು ನೀಡುವ ಸಮುದಾಯ ಇದೆ. ಅದನ್ನು ಸಂಘಟಿಸುವ ಶಕ್ತಿ ಇರಲಿಲ್ಲ. ನಾನೇನು ಮಾಡಿಲ್ಲ, ಅದನ್ನೆಲ್ಲ ಸಂಘಟಿಸಿದೆ ಅಷ್ಟೇ. ನನ್ನಿಂದ ಒಬ್ಬರಿಂದ ಸಾಧ್ಯವಾಯಿತು ಅಂತ ನಾನು
ಖಂಡಿತ ಹೇಳೋಣ. ಆಯ್ತಾ, ನಮ್ಮ ಸಿಬ್ಬಂದಿನಲ್ಲಿ ಇದ್ದಂಥ ಶಕ್ತಿನ ನಾನು ಉದ್ದೀಪನ ಮಾಡಿ ನೀವು ಇದನ್ನು ಮಾಡಬದ್ರಿ, ನೀವು ಇದನ್ನ ಮಾಡಬದ್ರಿ ಅಂತ ಹೇಳಿ, ಆಮೇಲೆ ನಮ್ಮ SDMC ಸದಸ್ಯರು ಅಷ್ಟೇ, ಸರ್ ನೀವು ಹಿಂಗೆ ಹಿಂಗೆ ಅಂತ ನನಗೆ ಅವರೆಲ್ಲ ಒಗ್ಗಟ್ಟಾಗಿ ಶಾಲೆಯನ್ನ ಒನ್ ಆಫ್ ದಿ ಬೆಸ್ಟ್ SDMC 3 ಶಾಲೆಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ಶಾಲೆನೂ ಒಂದಾಗಿತ್ತು. ಇಲ್ಲಿ SDMC ಗಲಾಟೆ ಶುರುವಾಗಿದ್ದು ಕೊನೆಗೆ ಒಳ್ಳೆಯ SDMC ಅಂತ ಹೆಸರು ಬರೋದಕ್ಕೆ ಮುಖ್ಯ ಕಾರಣ ನಾವೆಲ್ಲ ನಮ್ಮ ವೈಮನಸ್ಸುಗಳನ್ನ ಬಿಟ್ಟು ಒಂದು ಶಾಲೆಯ ಒಂದು ದೃಷ್ಟಿಯನ್ನ ಇಟ್ಕೊಂಡು ನಾವೆಲ್ಲ ಒಂದಾದ, ಅದು ಇವತ್ತು ದಬ್ಬುಂಟೆ ಶಾಲೆಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದೆ. ಆಯ್ತು, ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಪ್ರಕಾಶ್ ಸರ್ ನೀವು ನೋಡ್ಬೇಕು, ಅವರು 2 ಸಲ ತಹಶೀಲ್ದಾರ್ ಆಗಬೇಕು, KAS 2 ಸಲ ಪಾಸ್ ಮಾಡಿದ್ದಾರೆ. ಅಷ್ಟು ಬುದ್ಧಿವಂತ. ನೀವು ಅವ್ರ ಸಮಾಜ ಪಾಠನ ಕೇಳಿದ್ರೆ, ನೀವೊಂದು ಯಾವುದು ಗಣರಾಜ್ಯೋತ್ಸವ ದಿವಸ ನಿಜವಾಗ್ಲೂ ಅವ್ರ ಭಾಷಣ ಕೇಳಿದ್ರೆ ಏನಪ್ಪ, ಏನು ಇಷ್ಟೊಂದು ಜ್ಞಾನಿ, ಒಂದು ಪೀಸ್ ಪೇಪರ್ ಇಟ್ಕೊಳಲ್ಲ, ವಯಸ್ಸು, ವ್ಯಕ್ತಿಗಳ ಹೆಸರು, ಮತ್ತೊಂದು ಎಲ್ಲ ನಿರರ್ಗಳವಾಗಿ ಹೇಳ್ತಾರೆ. ಅಷ್ಟು ಸರಳವಾದ ವ್ಯಕ್ತಿತ್ವ. ಆಯ್ತಾ, ಎಲ್ಲೋ ಒಂದು ಕಡೆಗೆ ಬಾಲ್ಯದಲ್ಲಿ ತಾಯಿ ಇದ್ದಲ್ಲಿ ಏನಾಗುತ್ತೆ, ತಾಯಿ ನೆನ್ಷನ್ದಲ್ಲಿ ಸ್ಟೇಟಸ್ ಮಾಡಬೇಕು. ತಾಯಿ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಅವ್ರನ್ನ ನೋಡಿ ಕಲ್ತ್ಕೊಂಡಿದ್ದೀನಿ. ಹಂಗೆ ನನ್ನ ತಾಯಿನ ನಾನು ಗೌರವಿಸ್ತೀನಿ. ನಮ್ಮ ಮುತ್ತಾತ ಅಂದ್ರೆ ಅಣ್ತಂದಿರು, ನನ್ನ ತಾತನ ಅಣ್ತಂದಿರ ಪೈಕಿ ಒಬ್ಬರು ಮಾತ್ರ ಅದೇ. ಅವ್ರನ್ನ ನೋಡೋದು ನನಗೆ ದೇವ್ರ ಸಮಾನ ಅನ್ನೋ ಥರ ಕಂಡು ಅವ್ರನ್ನ ಪ್ರೀತಿಸ್ತೀನಿ, ಅವ್ರಿಗೊಂದು ಹಣ್ಣು ಕೊಡ್ತೀನಿ, ಒಂದು ಎರಟ್ಟಿ ಕೊಡ್ತೀನಿ, ಏನೋ ಒಂದು ಕೊಟ್ಟಾಗ ಅವರು ನನಗೆ ಕೈ ಮುಗಿದೆ. ನಾನು ಏನು ಮಾಡಿ ನನಗೆ ಯಾಕೆ ಕೈ ಮುಗಿದ್ದೀನಿ ಅಂತ ಹಿಂಗಂದ್ರೆ ನನಗೆ ನೀನೇ ಕಾಣಕತ್ತೀವಿ ಏನು ನಾವು ಒಟ್ಟಿಗೆ ಏನು ಜಾಸ್ತಿ ಕೊಟ್ಟಿಲ್ಲ, ಒಂದು ಮಾರಣೆಣ್ಣು, ಒಂದು ಬಾಳೆಹಣ್ಣು, ಒಂದು 20 ಒಂದು 2 ಕಾಸು ಕೊಟ್ಟೆ. ಹಂಗೆ ಯಾರು ದುರ್ಬಲರು ಇರ್ತಾರೋ ಅವ್ರನ್ನ ಮನುಷ್ಯರು ಅಂತ ನೋಡೋದು ಕಲ್ತ್ಕೊಂಡು ಸಾಕು, ಇನ್ನೇನು ಬೇಡ. ನನ್ನಲ್ಲಿರೋ ನನಗೇನೇನು ಸೌಕರ್ಯ ಇರೋದು ಅವ್ರಿಗೂ ಒಂದು ಸ್ವಲ್ಪ ಅವಶ್ಯಕತೆ ಬೇಕು. ನನ್ನಲ್ಲಿರೋದು ಅವ್ರಿಗೆ ಒಂದು ಪ್ರೀತಿ ಕೊಟ್ಟರೆ ಸಾಕು. ಈ ಥರ ಸರ್ನ ಯಾವಾಗಾದ್ರೂ ಒಂದ್ಸಲಿ ಸಮಾಜಕ್ಕೆ ಕರೆಸಿ ನಿಮಗೆ ಪಾಠ ಕೊಡಿಸ್ಬೇಕು ಅಂತ ಆಸಿತ್ತು. ಅವ್ರಿಗೂ ಆಸಿತ್ತು, ದಬ್ಬುಂಟೇಲಿ ನೀವು ಏನೋ ಸುಧಾರಣೆ ಮಾಡಿದಿರಂತೆ ಅಂತ. ಏನು ಮಾಡಿಲ್ಲಪ್ಪ, ನಾನು ಎಲ್ಲರೂ ಸಂಘಟಿಸಿದ್ದೀನಿ, ಅವ್ರು ಮಾಡಿರೋದು ಎಲ್ಲ ಕೀರ್ತಿ ನಮ್ಮ ಸಿಬ್ಬಂದಿಗೆ, ನಮ್ಮ SDMC ಹೋಗೋದು. ನಮ್ಮ BO ಸರು ತುಂಬ ಕೊಂಡಾಡಿರೋದು. ದಬ್ಬುಂಟೆನಲ್ಲಿ ಏನೋ ಮಾಡಿದಾರಂತೆ, ಅದು ನಾನು ಹೋಗ್ಬೇಕಾಗಿ ಇವತ್ತು SLC ಎಕ್ಸಾಮ್. ಆಯ್ತಾ, ನಾನು ತುಂಬ ಜನ ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ಕರೆಯೋಕ್ಕೆ ಹೋದ್ರೆ ಕರೆದ್ರೆ ಏನಾಗುತ್ತೆ ಗೊತ್ತಾ, ಅವರು ಒಂದು ಶಾಲ್ ಅಂತಾರೆ, ಒಂದು ಹಾರ ಅಂತಾರೆ, ನನಗೆ ಅದಷ್ಟೇ ಇಷ್ಟ ಇಲ್ಲ. ಅವರು ಸ್ವಲ್ಪ ತಮ್ಮ ಸಮಯ, ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಕಾದಿದ್ದೀರಾ. ಯಾಕೆ ಕಾದಿದ್ದೀರಾ? ಅದು ಏನೋ ಇಲ್ಲೇನೋ ಒಳ್ಳೇದು ನಡೀತಾ ಇದೆ, ಅದರಿಂದ ಏನೋ ಪ್ರೇರಣೆ ಸಿಗುತ್ತೆ. ಈಗ ನೋಡಿ, ಹಿಂಗೆಲ್ಲ ಮಾಡಿದ್ರಂತೆ ಅಂದರೆ ಈ ಕೀರ್ತಿ ನನಗೆ ಬರೋದಲ್ಲ, ಪರೋಕ್ಷವಾಗಿ ದಬ್ಬುಗುಂಡಿಗೆ ಹೋಗುತ್ತೆ. ದಬ್ಬುಗುಂಟೆನಲ್ಲಿ ಮೇಷ್ಟ್ರನ್ನ ಗೌರವಿಸುವ ಒಂದು ಸಮುದಾಯ ಇದೆ. ಮೇಷ್ಟ್ರಿಗೆ ಗೌರವ ಸಿಗಬೇಕು. ಗೌರವ ಸಿಕ್ಕಾಗ ಅವರು ಆತ್ಮಾವಲೋಕನ ಮಾಡ್ಕೊಂತಾರೆ. ಆತ್ಮಾವಲೋಕನ ಮಾಡ್ಕೊಂಡು, ಓಹೋ ನನ್ನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪುಗಳಿದೆ ಅಂದ್ರೆ ಮನುಷ್ಯ ಯಾವತ್ತೂ ದೇವರಾಗ ಸಾಧ್ಯ ಇಲ್ಲ. ನಮ್ಮದು ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ, ಸಮಯ ಸಂದರ್ಭ ಅವೆಲ್ಲ ಇರ್ತವೆ. ನಮ್ಮ SDMC ಅದ್ರ ನಾನು ಹೇಳ್ದವರು ಇವತ್ತು ನಿಜವಾಗೂ ನೀವು ಮನೆಗೆ ಹೋಗಲ್ಲ. ಆ ಥರ ಅನುಭವದು ಹೇಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ನಾನು ECO ಎಕ್ಸಾಮ್ ಬರೆದು ಶೆಟ್ಟಿಗೆರೆ ಹೋಬಳಿಗೆ ಶಿಕ್ಷಣ ಸಂಯೋಜಕನಾದೆ. ಆದಮೇಲೆ ಅವರು ನಾನು ಏನಾದರೂ ಒಂದು ಇನ್ಸ್ಪೆಕ್ಷನ್ ಮಾಡಿಕೊಟ್ರೆ, 4-5 ದಿವಸ ಇನ್ಸ್ಪೆಕ್ಷನ್ ಮಾಡಿಕೊಟ್ರೆ, ಸರ್ ನೀವೇನು ಅನ್ನೋದು ಗೊತ್ತು, ಪೆಟ್ರೋಲ್ ದುಡ್ಡಾದ್ರು ತಾಳಿ ಸರ್, ಪೆಟ್ರೋಲ್ ಹಾಕಿ ಹೇಳಿ ಸರ್ ಅಂತಂದರೆ, ನಾನು ದಸೂಡಿಗೆ ಹೋಗಿದ್ರೆ ಇದು 4 ವರ್ಷ ಪೆಟ್ರೋಲ್ ಹೋಗೋದು ಒಂದು ದಿವಸಕ್ಕೆ. ಅದರಿಂದ ನಾನು ಯಾರ ಹತ್ರಲ್ಲೂ ಏನನ್ನು ಇಸ್ಕೊಳ್ಳಲ್ಲ. ನೀವು ಯಾರು 1 ರೂಪಾಯಿನೂ ಕೊಡ್ತೀನಿ ಕನಸನ್ನು ಅಂದ್ಕೋಬೇಡಿ ಅಂತ. ಆಮೇಲೆ ಅವರು ಎಷ್ಟು ಪ್ರೀತಿಸೋಕೆ ಶುರುವಾದರು ಅಂತಂದರೆ, ಕೊನೆಗೆ ಯಾರೋ ಉಚ್ಚರಿಸಿ ನಮ್ಮ ಮನೆಯವ್ರನ್ನ ಎಲೆಕ್ಷನ್ಗೆ ನಿಲ್ಲಿಸ್ಬಿಟ್ಟು, ಎಲೆಕ್ಷನ್ಗೆ ನಿಲ್ಲಿಸಿದ್ರೆ ಪರಶುಮೂರ್ತಿಗೆ ಸರಿಸಮಾನವಾದಷ್ಟು ಓಟ್ ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ಏನಾಯಿತು, ಇವರು ನಿಲ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂತಂದು, ಅದ್ರ ಜೊತೆಗೆ ನಮ್ಮ ಹೋಬಳಿ ಶಿಕ್ಷಕರೆಲ್ಲ ಅಪ್ಪ ಒಳ್ಳೆ ECO ಅನ್ನೋ ಒಂದು ಕಾರಣಕ್ಕಾಗಿ ಅವ್ರು ಓಟ್ ಹಾಕಿ ಒಂದು ಸರಿ ಸಮಾನ ಎಲ್ಲೆಲ್ಲಿ ಇದೆ, ನೀವು ನಮಗಿಂತ ನಮ್ಮ ಸಮಾನದ ಓಟ್ ಕಾಣೋರೆ 2 ಸಲ ಗೆದ್ದಿರೋದು. ಅದನ್ನು ಎಲ್ಲೋ ಒಂದು ಕಡೆಗೆ ನಮ್ಮ ಒಂದು ಮನುಷ್ಯತ್ವವನ್ನು ಪ್ರೀತಿಸುವ ಒಂದು ಗುಣದಿಂದಾಗಿ ಆ ಥರ ಸಾಧ್ಯ ಆಯಿತು. ಚಿಕ್ಕನಾಯಕನಹಳ್ಳಿ ಅದರಿಂದ ECO ಆದಾಗ ಅಲ್ಲಿ
ಮಕ್ಕಳಿಗೆ ಏನೋ ಒಂದಿಷ್ಟು ಇಂಗ್ಲೀಷ್ ನಾನು ಕಲ್ತೀನಿ, ನಿಜವಾಗ್ಲೂ ಕಲ್ತ್ಕೊಂಡು ನಾನು ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕು. ಸೂಡಿನಲ್ಲಿದ್ದಾಗ ನಾನು ಹಿಂದಿ ಗೊತ್ತಿರಲಿಲ್ಲ. ಪ್ರೈಮರಿ ಸ್ಕೂಲ್ಗೆ ಹೋಗಿದ್ದಾದ್ಮೇಲೆ ಅಲ್ಲಿ ಏನೋ ಒಂದು ಜ್ಞಾನೋದಯ ಆಗಿ ಹೆಂಗಿದು ಅಂತಂದ್ಬಿಟ್ಟು ಸ್ವಲ್ಪ ಆಳಕ್ಕೆ ಇಳಿದೆ ಸರ್. 16 ಪುಸ್ತಕಗಳನ್ನ ಅಳ್ಕೊಂಡು ಕೂತ್ಬಿಟ್ಟಿದ್ದೀವಿ. ಇವ್ರಿಗೇನೋ ಸಮಯ ಇವರು ಗ್ಯಾರಂಟಿ ಇವರು ಚಿಕ್ಕದ್ರೆ ಇರಬೇಕು ಅಂತ ಈ ಕಡೆಗೆ ಒಂದು ಈ ಕಡೆಗೆ ಒಂದು ಈ ಕಡೆಗೆ ಒಂದು ಈ ಕಡೆಗೆ ಒಂದು ಹೀಗೆ ಕೂತ್ಕೊಂಡು ಆಯ್ತಾ. ಕೂತ್ಕೊಂಡು ಆ ಮಕ್ಕಳಿಗೆ ISEs ಅದಕ್ಕೆ 8 ಅರ್ಥವನ್ನು ಬರೆಸ್ತಾರೆ. 8 ಅರ್ಥ. ಅದು ಮರ, ಇವನು ಟೀಚರ್ ಅಥವಾ ಇವನು ಶಿಕ್ಷಕ. ಇದೆಲ್ಲ ಇಂಗ್ಲೀಷ್ ಹೆಂಗೆ ಹೇಳೋದು? ಅವನಿಗೆ ಗೊತ್ತಿರಲಿಲ್ಲ, ಖಂಡಿತ ಗೊತ್ತಿರಲಿಲ್ಲ. ನಮ್ಮ ಟೀಚರ್ಸ್ ನೋಡ್ಕೊಂಡು ಈಸ್ ಅಂದರೆ ಇದ್ದಾನೆ, ಇದ್ದಾಳೆ, ಇದೆ, ಆಗಿದೆ, ಆಗಿದ್ದಾನೆ, ಆಗಿದ್ದಾಳೆ, ಆಗಿದ್ದಾರೆ ಅಂತಂದ್ಬಿಟ್ಟು ಉದಾಹರಣೆ ಕೊಟ್ಕೊಂಡು ಹೇಳಿದಾಗ ಓಹೋ ಇಂಗ್ಲೀಷ್ನಲ್ಲಿ ಕ್ರಿಯಾಪದ ಮಧ್ಯದಲ್ಲಿ ಬರುತ್ತೆ, ಕನ್ನಡದಲ್ಲಿ ಕ್ರಿಯಾಪದ ಕೊನೆಗೆ ಬರುತ್ತೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಟೆನ್ಸ್ಗಳು, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು, ಮೇನ್ ವರ್ಬ್ಸ್ ಅಂದ್ರೆ ಏನು ಅಂತಂದ್ಬಿಟ್ಟು ಸ್ವಲ್ಪ ಹೇಳಿದಾಗ ಅದು ಶಿಕ್ಷಕರಿಗೆ ಮಕ್ಕಳಿಗೆ ಭಾಳ ಹತ್ರ ಆಯಿತು. ಅದಾದ ಮೇಲೆ PCO 9 ವರ್ಷ ಇದ್ದು ಚಿಕ್ಕನಾಯಿನಹಳ್ಳಿ ಬಂದೆ ಆಯ್ತಾ. ಕನ್ನಡ ಮೀಡಿಯಂ, ಅದರಲ್ಲೂ ನೀವೇನಾದರೂ 4 ಸಬ್ಜೆಕ್ಟ್ ಅದು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡಿ ರಾಯ್ಬಿಟ್ರೆ ಈ ಕಡೆಗೆ ಕನ್ನಡದಲ್ಲೂ ಕ್ವಶನ್ ಪೇಪರ್ ಮಾಡಬೇಕು, ಇಂಗ್ಲೀಷ್ನಲ್ಲೂ ಕ್ವಶನ್ ಪೇಪರ್ ಮಾಡಬೇಕು, ಕನ್ನಡದಲ್ಲೂ ಪಾಠ ಮಾಡಬೇಕು, ಇಂಗ್ಲೀಷ್ನಲ್ಲೂ ಪಾಠ ಮಾಡಬೇಕು. ಹೀಗೆ ಇದರಿಂದ ಅಲ್ಲಿ ನಾನೊಂದು ಕಡೆಗೆ ಹೋದೆ, ಡೂ ಆರ್ ಡೈ, ಇಲ್ಲಿ ಮಾಡು ಇಲ್ಲ ಮಡಿ ಅಂತ ತಿಳ್ಕೊಂಡು ನೋಡ್ರಿ. ನಾನು ಒಬ್ಬನೇ ವಿಜ್ಞಾನ ಶಿಕ್ಷಕ, 9 ಸೆಕ್ಷನ್ಸ್ ಇರಲಿ. ಅಂಥ ಟೈಮಲ್ಲಿ ಮುಖ್ಯ ಶಿಕ್ಷಕನ ಚಾರ್ಜನ್ನು ನನಗೆ ವಹಿಸಿದ್ರು. ಅಂಗಲಾಚಿಬೇಡಿ ಸರ್, ನಾನು ಒಬ್ಬನೇ ಶಿಕ್ಷಕ, ನನಗೆ ಕೊಡಬೇಡ್ರಿ ಅಂತ ಅಂದರೆ ಇಲ್ಲಪ್ಪ ನಾವೆಲ್ಲ ವಿಚಾರಿಸಿದ್ವಿ ಅಷ್ಟೇ ಹೇಳಿದ್ವಿ. ಎಲ್ಲ ವಿಚಾರಿಸಿದ್ವಿ, ಸೂಕ್ತವಾಗಿ ಬಂದಿದ್ದು ನೀನು ಕಟ್ಕೊಳ್ಳೇಬೇಕು, ನಿನ್ನ ಹಣೆ ಬರಹ. ಅವ್ರಿಗೀಗ ನಮ್ಗೆ ಇವ್ರಿಗೆ ಆಗ್ತಿರ್ತಾರೆ ಪ್ರಕಾಶ್ ಶೆಟ್ಟಿಗೆ ಏನು ಅವರೇ ಮಾರ್ಕ್. ಅವ್ರ ಶಾಲೆಯನ್ನೇ ನೋಡ್ಕೊಂತಾರೋ ಇಲ್ಲ ರಿಸೋರ್ಸ್ ಪರ್ಸನ್ ಆಗಿ ನೋಡ್ಕೊಂತಿರ್ತಾರೋ, ಮನೆ ಸಂಸಾರ ಆ ಕಡೆ ಜಮೀನು ಎಲ್ಲ ಇರ್ತದೆ, ಗಿಡಗಳು ನಮ್ಮನ್ನೇ ನಂಬಿಕೆಟ್ಟಿರ್ತವೆ, ಅವಕ್ಕೂ ನೀರು ಬಿಡಬೇಕು, ಗೊಬ್ಬರ ಹಾಕ್ಬೇಕು, ಹಿಂಗೆಲ್ಲ ಇರುತ್ತೆ. ಹಿಂಗಿರ್ಬೇಕಾದ್ರೆ ನಿಜವಾಗ್ಲೂ ಚಾಲೆಂಜಿಂಗ್ ವರ್ಕ್ ಅಂದರೆ ನಾನು ಅನುಭವಿಸಿದ್ದು ಇನ್ಚಾರ್ಜ್ HM ಆಗಿ ಸೈನ್ಸ್ನ ಒಬ್ಬನೇ ಟೀಚರ್ ಆಗಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕನಾಯಿನಹಳ್ಳಿ ಭಾಳ ಕಷ್ಟ, ಆದ್ರೂ ನಿಭಾಯಿಸ್ತೀವಿ. ಕೊನೆಗೆ ಒಂದ್ಸಲ ಏನಾಯಿತು, ತಿಮ್ಮಯ್ಯನವರು ಬಂದ್ಬಿಟ್ಟು ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಇತ್ತು. ಯಾರೋ ಶಿಷ್ಯರು 1 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ರು. ಆ ದುಡ್ಡಿನಲ್ಲಿ ಬರೋ ಬಡ್ಡಿನಲ್ಲಿ ಒಳ್ಳೆ ಟೀಚರ್ಸ್ ಪ್ರಶಸ್ತಿ ಕೊಡ್ರಿ. ಆ ಒಳ್ಳೆ ಟೀಚರ್ನ ಹುಡುಕಲ್ಲ. ಇವರು ಏನು ಮಾಡಿಬಿಟ್ಟು ತಿಮ್ಮಯ್ಯನವರು ಸೀದಾ ಬಂದರು, ನಮ್ಮನ್ನು ಯಾರನ್ನೂ ಏನು ಕೇಳಿಲ್ಲ, ಒಂದಷ್ಟು ಚೀಟಿ ತಂದುಬಿಟ್ಟು ಮನೆಯಲ್ಲಿ ಎಲ್ಲ ಕ್ಲಾಸ್ ರೂಮ್ ಹೋಗ್ಬಿಟ್ಟು ಕೊಟ್ಬಿಟ್ಟು, ನೋಡ್ರಪ್ಪ ನಿಮಗೆ ಯಾರು ಟೀಚರು ನಾನು ಪ್ರಶಸ್ತಿ ಕೊಡ್ಬೇಕು, ಉತ್ತಮವಾದ ಟೀಚರ್ ಯಾರು ಅಂತಬಿಟ್ಟು ನೀವು ಬರ್ಕೊಡ್ರಿ. ಒಬ್ಬರನ್ನೇ ಬರಿಬೇಕು ನೀವು, ಯಾರಿಗೆ ಯಾರು ಇಷ್ಟ ಆಗುತ್ತೋ ಅಷ್ಟು ಬರೀ, ಒಬ್ಬರನ್ನೇ ಬರಿಬೇಕು. ಕೊನೆಗೆ ಎಲ್ಲ ಬರ್ಕೊಂಡ್ಬಂದ್ಬಿಟ್ಟಾರೆ, ಹುಡುಗರು ಇಸ್ಕೊಂಡ್ಬಿಟ್ಟು ಎಣಿಸಿದ್ರೆ ಅಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ತಿಮ್ಮಯ್ಯ ಪ್ರಶಸ್ತಿಗೆ ಭಾಜನರಾಗಬೇಕು. ನಾನು ಅವ್ರಿಗೆ ಕೈ ಮುಗಿದು, ಸರ್ ನನಗೆ SLC ಬೋರ್ಡಿಂದ 2 ನೋಟಿಸ್ ಬಂದಿದೆ, ನಾನು ದಂಡ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಪ್ರಶಸ್ತಿ ಕಾಣಲು ಅಷ್ಟು ಸೂಕ್ತ ಅಲ್ಲ, ದಯಮಾಡಿ ಬೇಡ ಅಂತ. ಯಾಕೆ ನೋಟಿಸ್ ಕೊಟ್ಟಾರೆ ನಿಮಗೆ, ನೀವೇ ಮಾಡಿದ್ರಿ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಅವ್ರು ಆಳ್ಕೊಂಡು ತಡಿ ನೋಡೇ ಬಿಡೋಣ, ಇವ್ರು ಬೇಡ ಅನ್ಬೇಕಾದ್ರೆ ನಿನ್ನೆ ಅಂತ ಇರ್ಬೇಕು. ಆಮೇಲೆ ಅಲ್ಲೆಲ್ಲ ಹೋಗ್ಬಿಟ್ಟು ವಿಜ್ಞಾನದಲ್ಲಿ ಏನಿತ್ತಪ್ಪ ಅಂದ್ರೆ 3 ಜನ ಸೈನ್ ಹಾಕೋರು, ಯಾರ ವ್ಯಾಲ್ಯೂಯೇಷನ್ ಮಾಡಲಿ 3 ಜನ ಸೈನ್ ಹಾಕೋರು. ಆ 3 ಜನ ಸೈನ್ ಹಾಕ್ಬೇಕಾದ್ರೆ ಒಬ್ರು ತಪ್ಪು ಮಾಡಿದ್ರೆ 3 ಜನಕ್ಕೂ ದಂಡ. ಇದನ್ನ ನಾನು ವಿರೋಧಿಸ್ತೀನಿ. ಯಾರೋ ತಪ್ಪು ಮಾಡಿ ತಿಂಗಳಿಗೆ ಯಾಕೆ ದಂಡ ಹಾಕ್ತೀರಿ? ಭೌತಶಾಸ್ತ್ರನೇ ಬೇರೆ, ರಸಾಯನಶಾಸ್ತ್ರನೇ ಬೇರೆ, ಜೀವಶಾಸ್ತ್ರನೇ ಬೇರೆ ಇದೆ. ಆ ಹೋರಾಟವೇ ಕಾರಣ.
ಹಿಂಗೆಲ್ಲ ಮಾಡಿದ್ರೆ ಅವ್ರಿಗೂ ಅರ್ಥ ಆಯ್ತು, ಅಧಿಕಾರಿಗಳಿಗೂ ಅರ್ಥ ಆಯ್ತು, ಓ ಇಲ್ಲಿ ನಿಜವಾಗ್ಲೂ ಸಮಸ್ಯೆ ಇದೆ, ಯಾರೋ ನಿರಪರಾಧಿಗಳಿಗೆ ಕಷ್ಟ ಆಗ್ತಾ ಇದೆ. ನಂತರ ಅದಾದ್ಮೇಲೆ ನಾನು ಪಾಪ ಬರ್ಗೂರಿಗೆ ಬಂದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ಏನೋ ಒಂದು ಸ್ಫೂರ್ತಿ ಸಿಗುತ್ತೆ. ಬರ್ಗೂರಿಗೆ ಬಂದೆ, ನಿಜವಾಗ್ಲೂ ಒಳ್ಳೆ ಸ್ಟಾಫ್ ಆಯ್ತಾ, ಎಷ್ಟು ಒಳ್ಳೆ ಸ್ಟಾಫು, ಎಷ್ಟು ಅವರು ಇನ್ವಾಲ್ವ್ ಆಗ್ತಿದ್ರು ಪಾಠದಲ್ಲಿ, ಡೆಡಿಕೇಟೆಡ್ ಟೀಚರ್ಸ್. ಪಾಠ ಮಾಡೋದು ನಿಮಗೆ ಗೊತ್ತಿಲ್ಲ, ನಾನೇನು 5 ನಿಮಿಷ ಮುಂದುವರಿಸಿದ್ರೆ ಅಲ್ಲೊಂದಿಬ್ರು ಬೆಸ್ಟ್ ಇದ್ರು, ಅವರು ಬಂದು ಸ್ಟಾರ್ಟ್ ಮಾಡ್ತಾರೆ ಪಾಠ. ನಾನು 35 ಏನು ಚಿತ್ರ ಇನ್ನೇನು ಮುಂಚೆ ವಿವರಿಸ್ಬೇಕು ಅಂದರೆ ನಿಮ್ದು ಏನಿದ್ರು ನಿಮ್ಮ ಬಿರುನೊಳಗೆ ವಿವರಿಸಬೇಕಾಯ್ತು. ಕನ್ನಡ ಅಂತ ಉದಾಸೀನ ಮಾಡೋಂಗಿಲ್ಲ. ಬನ್ನಿ ಬನ್ನಿ ಅಂತ ಅವ್ರು ಒಳಗೆ ಬಂದ್ಬಿಟ್ಟು ಶುರು ಮಾಡಿದ್ರೆ ನಾವು ಒಳಿಸಿ ಹೋಗ್ಬೇಕು, ಆ ಥರ ಒಂದು ಇದು. ಆಮೇಲೆ ಅಲ್ಲೇನಾಯಿತು ಅಂತಂದರೆ ಇಡೀ ಚಿಕ್ಕನಾಯನಹಳ್ಳಿ ತಾಲೂಕಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಬರ್ಗೂರು ಶಾಲೆ ಫಸ್ಟ್ ಬಂತು. ಆಮೇಲೆ ಕನ್ನಡ ಮೀಡಿಯಂನಲ್ಲಿ ಸಾಮಾನ್ಯವಾಗಿ ನೀವು ಯಾವುದಾದ್ರು ಕಾಲದಲ್ಲಿ ಕನ್ನಡ ಮೀಡಿಯಂನಲ್ಲಿ ತಾಲ್ಲೂಕು ಫಸ್ಟ್ ಸೆಕೆಂಡ್ 3 ಬಂದಿದ್ರೆ ಅದು ಅಪರೂಪ. ಇಂಗ್ಲೀಷ್ ಮೀಡಿಯಂನಲ್ಲಿ ಭಾಷೆ ಅಂತಾರೆ, ನಿಮಗೆ ಗೊತ್ತಿಲ್ಲ. ಕನ್ನಡ ಮೀಡಿಯಂ ಶಾಲೆಯಲ್ಲಿ ರಿಸಲ್ಟ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಬುದ್ಧಿವಂತರೆಲ್ಲ ಇಂಗ್ಲೀಷ್ ಮೀಡಿಯಂ ಪಲಾಯನ ಮಾಡ್ತಾವ್ರೆ ಅಲ್ವಾ. ಇಲ್ಲಾಗ ಇಂಗ್ಲೀಷ್ ಮೀಡಿಯಂ ಡಬ್ಬುಂಡರು, ಕಲ್ಯಾಣಿಯರು, ನೂಲೇನವರೆಲ್ಲ ಇಂಗ್ಲೀಷ್ ಮೀಡಿಯಂಗೆ ಹೋದರೆ ಡಬ್ಬುಂಡೆ ರಿಸಲ್ಟ್ ಹೆಂಗೆ ಬರುತ್ತೆ, ಕಸೂಡಿ ರಿಸಲ್ಟ್ ಹೆಂಗೆ ಬರುತ್ತೆ ಅಲ್ವಾ. ಹಂಗಾಗಿಬಿಟ್ಟು ಕನ್ನಡ ಮೀಡಿಯಂನ ಶಾಲೆಗಳು ಗ್ರಾಮೀಣ ಪ್ರದೇಶವು ನಿಜವಾಗ್ಲೂ ಸೋಲ್ತಾ ಇದ್ದಾವೆ ಆಯ್ತಾ. ಇನ್ನೊಂದು ಕಾರಣ, ಗ್ರಾಮೀಣ ಪ್ರದೇಶಕ್ಕೆ ಯಾರಾದರೂ ಶಿಕ್ಷಕರು ಬರೋಕ್ಕೆ ಇಷ್ಟಪಡ್ತಾರ, ದಬ್ಬುಂಡೆ ಯಾಕೆ ಇದ್ದಾವೆ, ಇದು ಮೇನ್ ರೋಡಾಗಿಲ್ಲ, ಇಲ್ಲಿ ಬಸ್ ಇಲ್ಲ ಅಲ್ವಾ. ಎಲ್ಲ ಅತಿಥಿ ಶಿಕ್ಷಕರನ್ನೇನೋ ಕೊಡ್ತಾ ಇದೆ, ಆದರೆ ಅತಿಥಿ ಶಿಕ್ಷಕರಿಗೆ ಬರೀ 12 ವರ್ಷ ಅಂತ ಜೀವನ ಮಾಡ್ತಾರೆ. ಖಾಸಗಿ ಶಾಲೆಗಳು ನೋಡಬೇಕು, ಒಬ್ಬ ಮೇಷ್ಟ್ರುಗಳೇ ಇಲ್ಲ. ಚಿಕ್ಕವಿದ್ರೆ ಶಾಲೆಯಲ್ಲಿ ಒಬ್ಬರು ಮೇಷ್ಟ್ರು ಇಲ್ಲ, ಕ್ಲರ್ಕ್ ಒಬ್ಬರು ಅದ ಅಂತ ಶಾಲೆನೂ ನಡೀತಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬಿಟ್ಟು ಮೊದಲು ಸಮಾಜ ಚೆನ್ನಾಗಿರ್ಬೇಕು ಅಂತಂದರೆ ಒಳ್ಳೆ ಶಿಕ್ಷಣ ಕೊಡಬೇಕು. ಒಳ್ಳೆ ಶಿಕ್ಷಣ ಕೊಡಬೇಕು ಅಂದರೆ ಸಿಬ್ಬಂದಿ ಎಲ್ಲ ಮೇಷ್ಟ್ರುಗಳು ಇರಬೇಕು ಅನ್ನೋದನ್ನ ನಾನು ನಿವೃತ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲಿಂದ ನೆಕ್ಸ್ಟ್ ಅಲ್ಲಿಂದ ಬರ್ಗೂರಿಗೆ ಬಂದ. ಬರ್ಗೂರಲ್ಲಿ ಕನ್ನಡ ಮೀಡಿಯಂ ಹುಡುಗಿ ಗೀತಾ ಅನ್ನೋ ಹುಡುಗಿ, ನಿಜವಾಗ್ಲೂ ನೆನೆಸ್ತೀನಿ. ಆಕೆ ಚಿಕ್ಕನಾಯನಹಳ್ಳಿ ತಾಲೂಕಿಗೆ ಸೆಕೆಂಡ್ ಟಾಪ್ ಲ್ಯಾಪ್ಟಾಪ್ ಕೊಡ್ತು. ಕನ್ನಡ ಸಂಸ್ಕೃತಿ ಇಲಾಖೆಯವರು ಸ್ಕಾಲರ್ಶಿಪ್ ಕೊಟ್ಟು ಸಾಕಷ್ಟು ಅನುದಾನ ಕೊಟ್ಟು ಒಳ್ಳೆ ಹೆಸರು ಬಂತು. ಆಮೇಲೆ ನೆಕ್ಸ್ಟ್ ಏನನ್ನಿಸ್ತು, ಕನ್ನಡ ಮೀಡಿಯಂ ಹುಡುಗಿ ತಾಂಡಿರ್ಬೋದ, ಎಲ್ಲೋ ಆಕಸ್ಮಿಕ ಅಂತ ಅಂದ್ಕೊಂಡ್ರು. PUC ನೋಡ್ಬೇಕು, ಎಲ್ಲವೂ ಯಾರು ಮಾಡಲ್ಲ, ಅಷ್ಟು ಮಾಸನ್ನ ಆಕೆ ತಾಂಡ್ರು. ಒಂದು ಸ್ಫೂರ್ತಿ ಇದ್ರೆ ಏನ್ ಬೇಕಾದ್ರೂ ಒಳ್ಳೆ ಮಕ್ಕಳು ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ. ಆಮೇಲೆ ಈ ಮಾತನ್ನ ನಾನು ದಪ್ಪುಂಡಲ್ಲಿ ಬಂದು ಸ್ಫೂರ್ತಿ ಕೊಡಕ್ಕೆ ಅಂತ ಹೇಳಿದ್ರೆ ಅದು ರಿವರ್ಸ್ ಆಗ್ಬಿಟ್ಟು ಬರ್ಗೂರ ಮಕ್ಳು ಹಿಂಗೆ ಇರ್ತೀನಾಗ ನೀವೇನಾದ್ರು ಇನ್ನೊಂದು ತಿರ್ಗ ಬರ್ಗೂರು ಅಂದ್ರಿ ನಾವು ಸುಮ್ಮನಿರ. ಈಗ ಹುಡುಗರಿಗೆ ಪಾಪ ನೀವು ಮಧ್ಯಾಹ್ನದಾಗ ಆಟ ಕೇಳ್ರಿ, ಸ್ಪೋರ್ಟ್ಸ್ ಟೈಮ್ ನೀವು ಮಧ್ಯಾಹ್ನದಾಗ ಆಟ ಆಡ್ತೀರಿ, ಬೇಡ ಇಡೀ ಮಧ್ಯಾಹ್ನ ಆಡ್ತಾ ಇದ್ರಿ, ಬೆಳಿಗ್ಗೆ ಹೊರಟು ಕ್ಲಾಸಿಗೆ ಬರ್ರಿ ಅಂತ ಹೇಳ್ತೀವಿ. ನಮಗೆ ಇನ್ನು 3 ದಿವಸಕ್ಕೆ ಸ್ಪೋರ್ಟ್ಸ್ ಇದೆ ಆಯ್ತಾ. ನಮಗೆ ಆಟ ಆಡೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಬಿಡ್ಬೇಕು, ಅದ್ರ ಜೊತೆಗೆ ಪಾಠನೂ ಮುಖ್ಯ ಕಂಡ್ರು. ನೀವು ಬೆಳಿಗ್ಗೆ 4 ಗಂಟೆ ಕೇಳಿ, ಮಧ್ಯಾಹ್ನ 4 ಗಂಟೆ ಆಟ ಆಡ್ತೀರಿ, ಇದು ನನ್ನ ಕಳಕಳಿ ಅಂದರೆ ಅವತ್ತ ಇಲ್ಲ ನಡ್ರಿ ಬಳಿ ಕುಂಡಿಸಿ 2 ಪೀರಿಯಡ್ ಮಾಡಿಸ್ತೀವಿ. ಸಾಯಂಕಾಲ ಹೋಗಿ ಮೋಟರ್ ಬೈಕ್ ಸ್ಟಾರ್ಟ್ ಮಾಡ್ತೀನಿ, ಅದು ಎಕ್ಸ್ಟ್ರೋಡ್ ಇರೋ ಊರು ತುಂಬ ಕೆಲಸ ಏನ್ ಮಾಡ್ರಪ್ಪ ಮುಳ್ಚೋಗ್ಬಿಟ್ರೆ ಚೆನ್ನಾಗಿ ಅದು ಅಭ್ಯಾಸ ಇಲ್ಲ ಸರ್. ಇದು ಹಿಂಗೆ ಗಂಟೆಗೆ ಸಾಕು, ನಂಗೆ ಏನಾದ್ರು ಅನ್ನೋದೇ ಗೊತ್ತಾಗ್ತದೆ. ಅದು ಅಯ್ಯೋ ಅಂತ ಬಡ್ಕಂತ ಇದೆ, ಅದು ಫುಲ್ ತಿರುಗಿಸ್ಬಿಟ್ಟು ನಾನು ಹೇಳಿದ ನೀವು ರಿವರ್ಸ್ ಮಾಡ್ತೀನಿ. ನಾನು ಬರ್ಗೂರ್ನ ನೀವು ನಿಮ್ಮನ್ನ ಕಡೆಗಣಿಸ್ತಿದ್ದೀರಾ ಅಂತ ತಿಳ್ಕೊಂತಿದ್ದೀರಾ ಅಂತ ಅಂದ್ಕೊಂಡು ಕೊನೆ ಇರಲಿ ಅಂತ ನಾನೇನು ಅದನ್ನ ಬುದ್ಧಿ ನಾವೆಲ್ಲ ಮಾಡಿದ್ದೀವಿ ಆಯ್ತಾ. ಸಾಮಾನ್ಯಕ್ಕೆ ಇರುತ್ತೆ ಆಯ್ತಾ. ಹಂಗಾಗಿ ಕೊನೆಗೆ ಅವರೆಲ್ಲ ಎಷ್ಟು ಪ್ರೀತಿಸೋಕೆ ಶುರುವಾದರು. ಒಂಥರ ರಾಮಾಚಾರಿ ಅವ್ರ ಮೇಷ್ಟ್ರು ಚಾಮಯ್ಯ ಮೇಷ್ಟ್ರು ರಾಮಾಚಾರಿ ಥರ ಅವ್ರಿಗೆ ಕೊನೆಗೆ ಅವರೆಲ್ಲ ಹೆಂಗಾದ್ರು ಅಂದರೆ ಈ ಫೀಲ್ಡಲ್ಲಿ ಸಂಜೆ ಹೊತ್ತು ಬಂದು ಕೋಳಿ ಸಾರು ಮಾಡಿ ನನಗೆ ಊಟಕ್ಕೆ ಹೋಗಿ ಆ ಥರ ಮೇಷ್ಟ್ರು ಇರ್ಬೇಕಂತ ಸಾಕು ಬರೋದು. ಏನಾರು ಟೀ ಥರ ಯಪ್ಪ ಏನು ಬೇಡ ನೀವೇನು ಮಾಡಿದ್ರೆ ಸಾಕೊಂಡ್ರು ಅಂತ ಎಷ್ಟು ಚೆನ್ನಾಗಿ ನೋಡಿ ಕೇಳ್ರು ಅಂತಂದರೆ
ಆ ಥರ. ಆಮೇಲೆ ನಿಜವಾಗ್ಲೂ ನಾನು ನೆನಪಿಸ್ತೀನಿ, ರಾತ್ರಿ 10 ಗಂಟೆಗೂ 11 ಗಂಟೆಗೆ ನಾವು ಮನೆಗೆ ಹೋಗ್ತಿದ್ವಿ. ಈ ಸ್ಕೂಲಾಗೆ ಮುಂದೆ ಆ ಥರ ಆಗಕ್ಕೋ ಗೊತ್ತಿಲ್ಲ. ನಾನು ಈ ದಬ್ಬೊಂಡೆ ಉಳ್ಕೊಂಡಿದ್ದೀನಿ ನಿಜವಾಗ್ಲೂ ಅದಕ್ಕೆ ಕಾರಣ ನಮ್ಮ ಮಂಜಣ್ಣವರು ಎಷ್ಟೇ ಒಂದು ರೂಮ್ ಕೊಟ್ಟರು, ಆಯ್ತು ಸರ್ ಅಂತಂದ್ಬಿಟ್ಟು. ಆಮೇಲೆ ಎಷ್ಟು ಕಾರಣ ಇರಲಿ ನಾನು ಯಾರು ಇದು ಮಾಡ್ತಿರಲಿಲ್ಲ, ಯಾರು ನನ್ನ ಅನುಮಾನದಿಂದ ನೋಡ್ತಿರ್ಲಿಲ್ಲ. ಆಯಿತಾ. ಈಗ ಒಂದು ನಂಬಿಕೆ ಅನ್ನೋದು ನನಗೆ ಆ ನಂಬಿಕೆಗೆ ದ್ರೋಹವಾಗಿ ಕೊಡು. ಆಯಿತಾ. ನೀವು ನಂಬಿದ್ದೀರಿ, ನಂಬಿಡಿ. ಆಯಿತಾ. ನಾನು ಈ ಶಾಲೆನ ಕೊನೆಗೆ ಎಲ್ಲೋ ಒಂದು ಕಡೆಗೆ ಸಾಧ್ಯವಾದಷ್ಟು ಬೇರೆ ಗುರುತಿಸಂಗೆ ಮಾಡಿ ಹೋಗ್ತೀನಿ ಅಂತಂದು ಏನೋ ಒಂದು ಮಾರ್ಕ್ಸಾಗಿತ್ತು. ಅದು ನನ್ನ ಸಹಜ ಗುಣ, ಎಲ್ಲೋದ್ರೂ ಮಾಡ್ತೀನಿ, ಅದಕ್ಕೆ ಸಹಕಾರವನ್ನು ಪಡಿತೀನಿ. ಕೆಲವು ಸಹಕಾರ ಕೊಡ್ತಾರೆ, ಕೆಲವು ಬೇಕು. ಇವತ್ತು ಅವ್ರು ತುಂಬ ಮಾತಾಡ್ತೀನಿ, ಯಾರು ಮಾಸ್ಟರ್ ಅಂತ ಕಣ ಒಳ್ಳೇದು ಅಂತ ಕಣ, ಇನ್ನೊಂದು 2 ವರ್ಷ ಕೇಳಿದ್ದೀನಿ, ಇರ್ತೀನಿ ಸೇರ್ಸಿರ್ತಿರೋ. ಆಯಿತಾ. ಈ ಥರ ಗುರುಗಳನ್ನ ನೆನಪಿಸಿದಂಥ ರೀತಿ ಇದೆಯಲ್ಲ ಇವತ್ತ, ನಾನು ತುಂಬ ಕಾಲ ನೆನಪಿನಲ್ಲಿ ಉಳಿಯುವಂಥದ್ದು. ಆಮೇಲಿಂದ ನೆಕ್ಸ್ಟು ಇಲ್ಲಿ ಇದ್ದಿದ್ದು ನಾನು ಅತ್ಯಲ್ಪ ಕಾಲ, ನಾನು ಇಷ್ಟು ಕಡಿಮೆ ಕಾಲದಲ್ಲಿ ಬಹುಶಃ ನಾನು ಏನು ಕೆಲಸಕ್ಕೆ ಸೇರಿದಾಗಿಂದ ಇದ್ದ ಎಲ್ಲ ಒಂದು ಸೇರಿಸಿ ಒಂದು ಗೌರವವನ್ನು ಸಲ್ಲಿಸ್ತಾರಲ್ಲ, ಆ ಥರ ನೀವು ಸಲ್ಲಿಸಿದಂತೆ ನನಗೆ ಭಾಸವಾಯಿತು. ಅದು ದಸೂಡಿಯ ಪ್ರತಿನಿಧಿಗಳಿರ್ಬೋದು, ಚಿನ್ನೆನಳ್ಳಿಯ ಪ್ರತಿನಿಧಿಗಳಿರ್ಬೋದು, ಅದೆಲ್ಲದೂ ಎಲ್ಲೋ ಒಂದು ಕಡೆಗೆ ಕಿವಿಯಿಂದ ಕಿವಿ ಪಾಸಾಗಿ ಇವರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗೆ ಏನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ಒಂದು ಭಾವನೆ ಬಂದು ಇವತ್ತು ನೀವು ಸಿಬ್ಬಂದಿ ಅದಕ್ಕೆ ಹಿಂದಿನ ಒಂದು ಪುಷ್ಟಿ ಫೀಡ್ಬ್ಯಾಕ್ ಕಾರಣ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ನಿಜವಾಗ್ಲೂ ತಪ್ಪುಂಟೆ, ನಾನು ನಾಯಿಗಳಿಗೆ ಥ್ಯಾಂಕ್ಸ್ ಹೇಳು. ಒಂದು ದಿವಸ ನನ್ನ ಚೇಸ್ ಮಾಡ್ಕೊಂಡು ಬರಲಿಲ್ಲ. ನಾನು 10 ಗಂಟೆಗೋ 11 ಗಂಟೆಗೋ ಇಲ್ಲಿ ಬೀಗ ಹಾಕಿಟ್ಟು ಹೊಂಟಾಗ ಫಸ್ಟ್ ನನಗೆ ಭಯ ಬರೋದು ನಾಯಿ. ಅದು ಏನಾದ್ರು 2-3 ಸೇರಿಕೊಂಡು ನೋಡಿಸಮ್ಮ ಅಂತ ಅಂದ್ರೆ ಎಲ್ಲ ಓದಿಲ್ಲ. ಅವು ಸರಿ ನೋಡೋಗಿ ಅಲ್ಲಿ ನಿಂತ್ಕೊಂಡ್ರು ಇದೇನು ಮಾಡುವುದು ಸ್ವಲ್ಪ ಅದು 10ನೇ ಅಂಶ ಸುಂಟರು ಸುಂಟಾಗ ಒಂದು ದಿವಸ ಓಡಿಸಂಬಿಟ್ಟಿಲ್ಲ. ಎಲ್ಲೋ ಪೂರ್ವ ಜನ್ಮದ ಪುಣ್ಯ ಕಣಪ್ಪ, ಒಳ್ಳೆ ನೀವು ಒಳ್ಳೆ ನಾಯಿಗಳನ್ನ ಸಾಕಿದ್ದೀರಾ ಅಂತೇಳಿ ನಾನು ತುಂಬ ಮಾತಾಡ್ತಾ ನಿಮಗೂ ಸ್ಫೂರ್ತಿ ಸಿಕ್ತು. ಅದೊಂದು ಧೈರ್ಯ ತುಂಬ ಕೂತಿದ್ದೀರಿ ಅಲ್ವಾ. ನಿಮ್ಮ ಕೊಟ್ಟ ಎಲ್ಲ ಗೌರವವನ್ನು ನಾನು ಗುರುಗಳಿಗೆ ಸಲ್ಲಿಸ್ತೀನಿ. ಗುರು ನಾನು ಅಂತ ಅಲ್ಲ, ಗುರುವಿಗೆ ಸಲ್ಲಿಸಿದಂತಹ ಒಂದು ಗೌರವ ಅಂತ ಅಂದ್ಕೊಂಡು ಗುರುವನ್ನು ಗೌರವಿಸ್ರಿ, ತಂದೆ ತಾಯಿಯನ್ನು ಗೌರವಿಸ್ರಿ, ಯಾರು ಅಶಕ್ತರೋ ಅವ್ರಿಗೆ ಸಹಾಯವನ್ನು ಮಾಡಿರಿ. ಆಮೇಲೆ ಎಲ್ಲರೂ ಸಕ್ಸಸ್ ಕಾಣಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀನು ಹೆಂಗೆ ಸಕ್ಸಸ್ ಕಾಣೆ ಅಂದರೆ, ಐ ಡು ನಾಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಐ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಅದೇ ಕೆಲಸನ ಡಿಫ್ರೆಂಟಾಗಿ ಮಾಡೋದಷ್ಟೇ, ಅವನು ಸಕ್ಸಸ್ ಆಗ್ತಾ ಹೋಗ್ತಾರೆ. ಇಷ್ಟೆಲ್ಲ ಮಾತನ್ನು ಹೇಳ್ತಾ ಇನ್ನೂ ನಿಮಗೆಲ್ಲ ಎಷ್ಟು ರಿಸಲ್ಟ್ನಲ್ಲಿ ನೀವು ಮಾಡ್ತೀನಿ ಅಂದರೆ 125 ಯಾರ ಕೈಲಿ ಆಗ್ತಕ್ಕ ಕನ್ನಡದಲ್ಲಿ. ಹಿಂದಿನ 100ಕ್ಕೆ 100 ತಪ್ಕೊಂಡೇ ಹೋಗ್ಬೋದು. 95 ಇಂಗ್ಲೀಷ್ನ 95, ಗಣಿತದಲ್ಲಿ 2 ಫೇಲ್. ಹಂಗೆ ಎಲ್ಲೋ ಒಂದು ಕಡೆಗೆ ಅವರು ಪೇಪರ್ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಿಲ್ಲ, ತೆಗಿಯೋದು ಜಾಸ್ತಿ ತೆಗಿಯೋದು, ಇದು ಮಾಡ್ಕೊಂಡ್ರಿ ಅದು ಮಾಡ್ಕೊಂಡ್ರಿ. ಗಣಿತ ಕಬ್ಬು ಕಡ್ಲಿ ಹಳ್ಳಿ ಮಕ್ಕಳಿಗೆ ಆಯ್ತಾ ಅಂತಾರಲ್ಲ, ಅಷ್ಟೊಂದು ಮಕ್ಕಳನ್ನೆಲ್ಲ ಪಾಸ್ ಮಾಡ್ಸಂತ RR ಸರ್. ನಾನು ಹೇಳ್ತಾ ಹೋದ್ರೆ ಬಹುಶಃ ಅದು ಮುಗಿದ ಕತೆ. RR ಸರ್ ಏನಾದ್ರು ಟ್ರಾನ್ಸ್ಫರ್ ಗರ್ಜಿ ಹಾಕಿದ್ರೆ ಊರಿನವ್ರಿಗೆ ಒಂಥರ ಇನ್ನೇನಪ್ಪ ಏನೋ ಅದು ಸುನಾಮಿ ಬರುತ್ತೆ ಅಂತ ಏನೋ ಹೇಳ್ತಿರ್ತಾರೆ. ಆ ಥರ ಅವರು ಪಾಪ ಹೇಳ್ತಾರೆ, ಸರ್ ನಾನು ಮಾಡಿದ್ದೀನಿ, ಕಷ್ಟ ಬಿಟ್ಟಿದ್ದೀನಿ. ಎಷ್ಟು ದೂರ ಸರ್ ಓಡಾಡೋದು ದಿವಸ, ನಿಜವಾಗ್ಲೂ ಗಾಡೀಲಿ ಅಷ್ಟು ದೂರ ಓಡಾಡೋಕಾರೆ ಹೋಗ್ತಾ ಗಿದ್ದು ಬಂದು ನನಗೊಂದು ಸಂಜೆ ಹೋಗ್ತಾ ಏನು ಮಾಡೋದು ನಿದ್ದೆ ತಡೆಕಾಗ್ತದೆ. ಆಲ್ಕಟ್ಟೆ ಇದರಲ್ಲಿ ಶೆಲ್ಟರ್ ಹಾಕಿದ್ದಾರೆ ಪ್ರಯಾಣಿಕರು ತೆಗೆದಾಣ, ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ನಿದ್ದೆ ಮಾಡಿ ಹೋಗಿ. ಹೀಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು, ಸಮಾಜನೂ ರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ತಂತಾನೆ ಹೆಸರು ಬರುತ್ತೆ. ನಾನಿದ ಮೇಡಮ್ ಅವ್ರ ಬಂದು ವೃದ್ಧಿ ಮಾಡಿದ್ರು.
ಎಲ್ಲೋ ಒಂದು ಕಡೆಗೆ ಅವರೆಲ್ಲ ಬಂದು ನಮಗೆಲ್ಲ ಖುಷಿ ಆಯಿತು. ಆಮೇಲೆ ಏನಾಯ್ತು ಸರ್ ಬಂದು ನೆಕ್ಸ್ಟು GRS ನಾನು ಸುಮ್ಮನೆ ಕಾಲು ಇದು ಮಾಡ್ಕೊಂಡಿಲ್ಲ. ಅವ್ರು ತಿಳ್ಕೊಂಡವ್ರಿ, ಓ ಇವರು ಒಳ್ಳೆ ಮೇಷ್ಟ್ರು ಅಂತ. ಅಪ್ಪ ಇಲ್ಲಿ ಮೇಷ್ಟ್ರಿರ್ತಾನೆ ಅದರಿಂದ ಕಾಯಕ ಕೂತಿದ್ದು ಅವ್ರನ್ನ ಬರಮಾಡಿಕೊಂಡ ಅವ್ರಿಗೇನೋ ಒಂಥರ ಖುಷಿ, ನಮಗೂ ಖುಷಿ, ನಮಗೂ ಮೇಷ್ಟ್ರು. ನೋಡ್ರಿ ಈ ಎಲ್ಲ 11 ಜನ ಹೋದ್ರು, ಯಾವ ಪೋಸ್ಟು ಆಗಿಲ್ಲ. ಅತಿಥಿ ಶಿಕ್ಷಕರು ಕನ್ನಡ 125 ತೆಗಿದ್ರೆ ಆ ಅತಿಥಿ ಶಿಕ್ಷಕರು ಬಿಡಕ್ಕಾಗುತ್ತಾ? ಇಂಗ್ಲೀಷ್ನಾಗ 95 ತಗೊಂಡ್ರೆ ಆ ಅತಿಥಿ ಶಿಕ್ಷಕರು ಬಿಡಕ್ಕಾಗುತ್ತಾ? ಆಯ್ತಾ? ಹೀಗೆ ನಮ್ಮ ಇವರು 2 ಕಡೆಗೆ ಪಾಠ ಮಾಡಿ ದಸೋಡಿ ದಪ್ಕೊಂಡು, ನಾವು ಒಂದು ಕಾಲದಾಗೆ ದಸೋಡಿ ದಪ್ಪಿಟ್ಟು 2 ಕಡೆಗೂ ನನ್ನ ಡೆಪ್ಯುಟೇಷನ್ ಮಾಡಿದ್ರು. ಆಯ್ತಾ? ಹಿಂಗೆ ಒಳ್ಳೇದಾಗಲಿ, ಕನ್ನಡ ಶಾಲೆದ ಕೈ ಬಿಡಬೇಕು, ಏನಾರ ಮಾಡಿ ಕಲೆ ನಡೀರು. ನಿಜವಾಗ್ಲೂ ನಾನು ಪಾಂಡ್ರಂಗಪ್ಪನ ಭಾಳ ನೆನೆಸ್ತೀನಿ. ಅವ್ರು ಇರೋವರೆಗೂ 100 ಮಕ್ಕಳು ಬಂದು ನೋಡಿ ಕೂತಾರೆ. ಅನುಷ್ಮಾ, ಛಾಯಾ, ಕಾಂಚನ ನಿಜವಾಗ್ಲೂ ಕಾಂಚನ ಅವ್ರ ಮನೆಗೆಲ್ಲ ಹೋಗಿದ್ದೀವಿ ನಾವು. ಕಡ್ಲೆಕಾಯಿ ಕೊಡ್ತಾರೆ, ಎಲ್ಲ ನೆನಪಾಗೋದು. ಅವ್ರ ತಾತ, ಅವ್ರ ಅಜ್ಜಿ ಎಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮನ ನೆನೆಸಿದೆ. ಹೀಗೆ ಎಲ್ಲೋ ಒಂದು ಕಡೆಗೆ ಬಾಂಧವ್ಯಗಳು ಕೂಡ ಭಾಳ ಮುಖ್ಯ. ಆಯ್ತಾ? ನಮ್ಮ ನೆರೆಹೊರೆಯವ್ರನ್ನ ಮನುಷ್ಯರಂತೆ ಕಂಡು ಅವರಲ್ಲಿ ಒಳ್ಳೆತನವನ್ನು ಗೌರವಿಸಿದ್ರೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ. ವ್ಯಕ್ತಿಗೆ ತಾನೇ ಗೌರವಗಳು ಬರ್ತವೆ. ಆಯ್ತಾ? ಬಂದ ಮೇಲೆ ನಿಜಕ್ಕೂ ಆಶ್ಚರ್ಯ ಪಡ್ತಾರೆ. ಪವಿತ್ರಮ್ಮ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನೋಡಿ, ನನಗೆ ಸನ್ಮಾನ ಮಾಡಬೇಕು ಅನ್ನೋ ನೆಪದಲ್ಲಿ ಇಡೀ ಶಾಲೆನ ಸ್ವಚ್ಛಗೊಳಿಸಿದೆ. ಎಷ್ಟು ಚೆನ್ನಾಗಿ ಸ್ವಚ್ಛಗೊಳಿಸಿ, ಏನೋ ಒಂದು ನೆಪ, ಯಾವುದೋ ಒಂದು ಹಬ್ಬ, ರಾಷ್ಟ್ರೀಯ ಹಬ್ಬ ಬಂದು ಸಾಕು, ಸ್ವಚ್ಛತಾ ಗುಣ ಅಷ್ಟು ಶಾಲೆಯಲ್ಲಿ ಇದೆ. ತುಂಬ ಎಲ್ಲಿ ನೋಡೋದು ಕಲಿಕಾ ಪರಿಕರಗಳಿದೆ, ಒಳ್ಳೆ ವಸ್ತು ನಾವು ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಶಾಲೆಗೆ ಏನು ಬೇಕು ಅಂತಬಿಟ್ಟು ಪಟ್ಟಿ ಮಾಡೋದು. ಒಂದ್ಸರಿ ಶಾಲಾ ಆಗಿಬಿಟ್ರೆ ಯೋಚನೆ ಮಾಡ್ಬೋದು, ಏನು ತರೋದು ಶಾಲೆಗೆ ಅಂತೇಳಿ. ಆಯ್ತಾ? ಸ್ವಲ್ಪ ಶಾಲಾ ಅಂದಾದ್ರೆ ನಾವು ಒಂಚೂರು ಅರ್ಥ ಆಯ್ತಾ, ಇಲ್ಲೆಲ್ಲ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಇನ್ಯಾವುದೋ ಬೇರೆ ಬೇರೆ ಹಾಕಿದ್ದೀನಿ. ಒಂದು ಶೌಚಾಲಯವನ್ನು ಗೋಡನ್ ಮಾಡೋಕ್ಕಾಗದಾಗಲಿ. ಆಯ್ತಾ? ನಮ್ಮ ಚೆನ್ನೈನವರು ನಿಜಕ್ಕೂ ನಾವು ನೆನಪಿಸ್ತೀವಿ. ಎಲ್ಲಿ ಮೂಲಭೂತ ಸೌಲಭ್ಯಗಳು ಚೆನ್ನಾಗಿರ್ತವೋ ಅಲ್ಲಿ ನಮ್ಮ ಮನೆ. ಈಗ ನಿಮ್ಮ ಶಾಲೆ ಏನು ಅನ್ಸುತ್ತೆ ಹೇಳೋ, ನೀವು ಮನೇಲಿ ಬೇರೆ ಥರ ಇಲ್ಲ, ಶಾಲೆಯಲ್ಲಿ ಬೇರೆ ಥರ ಇಲ್ಲ ಅಂತ ಒಂದು ಭಾವನೆ ಉಂಟಾಗುತ್ತೆ. ಹೌದು ತಾನೆ? ಒಳ್ಳೆ ನೀರು, ಒಳ್ಳೆ ಊಟ, ಒಳ್ಳೆಯ ಶೌಚಾಲಯ, ಆಟ. ಹೀಗೆ ನಮ್ಮಲ್ಲಿ ಒಂದು ಬರ್ತಿತ್ತು, ಆಟದ ಮೇಷ್ಟಿಲ್ಲ ಅಂತ. ಎಂಥ ಒಳ್ಳೆಯ ಮೇಷ್ಟ್ರು ಬಂದರು ಅಂತಂದರೆ ಒಳ್ಳೆ ಯೋಗ ಕೊಟ್ಟು ಈ ಕಡೆ ಮೂಗ ನೀರು ಬಿಟ್ಟು ಈ ಕಡೆ ಕಾಸು ತೆಗಿತಾ ಇರ್ತಾರೆ. ಅದು ಹೆಂಗೆ ಬರುತ್ತೋ ತುಂಬ ಅವ್ರನ್ನ ಇವತ್ತು ನೀವು ಯಾವನ್ನ ಕೇಳಿ ನಾನೇನು ಕೇಳಲ್ಲ. ನಾನು ಅವ್ರು ಒಳ್ಳೆ ಸುಮ್ಮನೆ ನಾನು ಹೇಳ್ತಿಲ್ಲ. ಆ ಕಡೆ ಭಾಗದಲ್ಲಿ ಯಾರು ಸಿಕ್ಕರೆ ಸಾಕು, ನಿಮ್ಗೆ ಒಳ್ಳೆ ಟೀಚರ್ ಹಂಗಾಗಿಬಿಟ್ಟು ಅವರು ಸ್ವಲ್ಪ ಏನಾದ್ರು ಮಕ್ಕಳನ್ನ ಗದರಿದ್ರೆ ಅವರು ಏನಾದರೂ ಮಾತು ಕೇಳ್ತಿದ್ದಾಗ ಇದು ಮಾಡಿದ್ರೆ ಯಾರು ಪೋಷಕರು ಬೇಜಾರು ಮಾಡ್ತಾರೆ. ಕಲಿಸಿ ಸರ್, ನೀವು ತಿದ್ದರೆ ಇದ್ದರೆ ಅವ್ರು ತಿದ್ದರೆ ಯಾರು ಎಳೆ ವಯಸ್ಸಿನಲ್ಲಿ ಮಕ್ಕಳನ್ನ ತಿದ್ದಬೇಕು ಅಂತೇಳಿ ತಿದ್ದಕ್ಕೆ ಹೋದಾಗ ಎಷ್ಟು ಅಪಾಯಗಳಿದಾವೆ ಅನ್ನೋದು ನಾವು ನೋಡ್ತೀವಿ ಅಲ್ವಾ? ತುಂಬ ಅಪಾಯಗಳಿವೆ. ಶಿಕ್ಷಕರ ವೃತ್ತಿನಲ್ಲಿ ಇವತ್ತು ಮಕ್ಕಳನ್ನು ಬೈಯಂಗಿಲ್ಲ, ಹೊಡೆಯಂಗಿಲ್ಲ. ಅವ್ರು ಬಂದಾಗ ಅಚ್ಚುಕಟ್ಟೆ ಪಾಠ ಮಾಡಬೇಕು. CC ಕ್ಯಾಮ್ರಾಕ್ಕೆ ಇದು ಮಾಡೋದು ಎಷ್ಟು ಕಷ್ಟ ಐತಿ. ಅವ್ನು ಕೇಳೋದೇ ಇಲ್ಲ. ನಮಗೆ ಆ ವಯಸ್ಸಾಗ್ತ ವಯಸ್ಸು ಪಾಠ ಕೇಳೋದು, ನಮಗೆ ಈ ಕಡೆಗೆ ಬಿಡೋದು. ನಿಮ್ಮ ಒಂದು ಈ ಒಂದು ಗೌರವಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತು ಈ ಎಲ್ಲ ಹಾರಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಯಾರಾದರೂ ಏನಾದರೂ ಸಾಧನೆ ಮಾಡಿದ್ರೆ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಸಿಬ್ಬಂದಿಯಲ್ಲಿ ಕೇಳ್ಕೊಂತೀನಿ. ಮತ್ತು ಆರಾಧಿಸಲು ಅವರು ಇವತ್ತು ಪದಗ್ರಹಣ ಮಾಡ್ತಾರೆ. ನಾನು ಪದ ಮುಕ್ತವಾಗ್ತಿದ್ದೀನಿ, ಅವರು ಪದಗ್ರಹಣ ಮಾಡ್ತಾರೆ. ಇದು ಒಂದು ಸಮಾರಂಭ. ಅದರಿಂದ SDMC ಅವರು ಅವ್ರಿಗೊಂದು ಹಾರ ಹಾಕಿಬಿಟ್ಟು ಆಯಿತಾ, ಶಾಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ. ಮತ್ತು ಇದು ತೀರಾ ಲೂಸ್ ಬಿಟ್ಟರು ಆಗಲ್ಲ, ತೀರಾ ಕಠಿಣವಾಗಿ ಕಾನೂನು ಮಾಡಿದ್ರು ಆಗಲ್ಲ. ಒಂದು ಹದವಾಗಿ ಹೋದಾಗ ಎಲ್ಲ ಚೆನ್ನಾಗಿರುತ್ತೆ.
ಹಾಗಾಗಿಬಿಟ್ಟು ಅವರಿಗೆ ಚಾರ್ಜನ್ನು ಕೊಡ್ತೀನಿ ಸರ್. ನೀವು ಅವರಿಗೆ ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ಒಂದು ಅವರಿಗೆ ಸನ್ಮಾನ ಮಾಡಿಬಿಟ್ಟು ಬನ್ನಿ ಸರ್.